सर्वोपप्रज्ञानप्रत्यगर्थो ब्रह्मैवाहमस्मि नारायण भगवत पूज्य गुरुभ्यो श्री श्री विश्वभवति सदा आश्रये भीष्टि अधीहि भगवो ब्रह्म श्री शुक उवाच एवं गजेन्द्रमुपवर्णित निर्विशेषम् ब्रह्मादयो विविधलिङ्गभिदाभिमानाः नीते यदोपससपर्निखिलात्मकत्वात् तत्राखिलामरवरो हरिराविरासी ಈ ರೀತಿ ಏವಂ ಅಂದ್ರೆ ಈ ಪ್ರಕಾರವಾಗಿ ಅಂದ್ರೆ ಎರಡನೇ ಶ್ಲೋಕದ ಇದರಲ್ಲಿ ಅಂದ್ರೆ ಒಂದು ಭಗವತಿ ತಸ್ಮೈ ಅಲ್ಲಿಂದ ಶುರು ಗಜೇಂದ್ರ ಸ್ತೋತ್ರ ಮಾಡುದು ಅಲ್ಲಿಂದ 29ನೇ ಶ್ಲೋಕದವರೆಗೆ ಈ ಮನುಷ್ಯ ಈ ಜನ ಈ ಅಹಮ್ಮನ ಈ ತೋರಿಕೆ ರೂಪದಿಂದ ತನ್ನ ನಿಜ ಸ್ವರೂಪವನ್ನು ಮುಚ್ಚಾಕೊಂಡ್ಬಿಟ್ಟು ತನ್ನ ಯಾರು ಅದನ್ನ ಅರಿದೇನೆ ಯಚ್ಛಕ್ತ್ಯ ಅಹಂ ಧ್ಯಾಹತಂ ಯಾವ ಮಾಯಾಶಕ್ತಿಯಿಂದ ಆತ್ಮನನ್ನ ಜನರು ಅರಿಯದೆ ಮುಚ್ಕೊಂಡಿದರೋ ಅಂಥ ದುರತ್ಯ ಮಹಾತ್ಮಂ ಅದರ ಮಹಾತ್ಮನನ್ನ ಅರಿಯೋದಕ್ಕಾಗದೇ ಇರತಕ್ಕಂತಹ ಪರಮಾತ್ಮನನ್ನ ನಾನು ಶರಣ ಹೊಂದಿದ್ದೇನೆ ಅಂತೇಳಿ ಇಷ್ಟುವರೆಗಿನ ಭಾಗದಿಂದ ಸ್ತೋತ್ರ ಮಾಡಿದ ಮೇಲೆ ದೇವಮ್ಮನ ಈ ಪ್ರಕಾರವಾಗಿ ಗಜೇಂದ್ರ ಉಪವರ್ಣಿತ ನಿರ್ವಿಶೇಷಂ ಗಜೇಂದ್ರನು ವರ್ಣನೆ ಮಾಡಿದ್ದಾಗಿರುವ ನಿರ್ವಿಶೇಷ ಸ್ವರೂಪವನ್ನು ಅಂತ ನೋಡಿ ಈ ನಿರ್ವಿಶೇಷ ಸ್ವರೂಪವನ್ನೇ ಹೇಳಿದಾನೆ ಅಂತ ಹೇಳಿದ್ದಾರೆ. ಈ ದಹರೋಪಾಸನೆ ಹೇಗೆ ನಿರ್ವಿಶೇಷವಾದ ಬ್ರಹ್ಮೋಪಾಸನೆಯೋ ಅದೇ ರೀತಿ ಈ ಗಜೇಂದ್ರ ಸ್ತೋತ್ರ ಮಾಡಿದ್ದು ಯಾವ ಸಗುಣ ಸಾಕಾರ ವಿಷಯ ರೂಪವೂ ಅಲ್ಲ, ಸರ್ವಾತ್ಮನಾದ ಭಗವಂತನನ್ನೇ ಸ್ತೋತ್ರ ಮಾಡ್ತಾ ಏವಂ ಉಪವರ್ಣಿತನ ವರ್ಣನೆ ಮಾಡಿದ್ದಾದ ನಿರ್ವಿಶೇಷಂ ಯಾವ ನಾಮ ವಿಶೇಷವಾಗಲಿ ರೂಪ ವಿಶೇಷವಾಗಲಿ ಕ್ರಿಯಾ ವಿಶೇಷವಾಗಲಿ ಯಾವುದೂ ಇಲ್ಲದೆ ಇರತಕ್ಕದ್ದಾಗಿರುವಂತಹ ಆ ಪರಮಾತ್ಮನ ವರ್ಣನೆ ಮಾಡೋಣ. ಅವಾಗ ಬ್ರಹ್ಮಾದಿಗಳಿದಾರಲ್ಲ ಯಾರೋ ಹಿರಣ್ಯಗರ್ಭ, ಈ ಬ್ರಹ್ಮ ಶಬ್ದ ಪುರಾಣ ಚತುರ್ಮುಖ ಬ್ರಹ್ಮ, ಪ್ರಜಾಪತಿ, ಇಂದ್ರ, ಬೃಹಸ್ಪತಿ, ಅಗ್ನಿ, ಯಮ, ವರುಣ ಇತ್ಯಾದಿ ಇದಾರಲ್ಲ ಅವರೆಲ್ಲ ವಿವಿಧ ಲಿಂಗ ಭಿದಾಭಿಮಾನ. ವಿವಿಧ ಅಂದ್ರೆ ನಾನಾ ಪ್ರಕಾರವಾದ, ಲಿಂಗ ಅಂದ್ರೆ ಶರೀರ ಅಂತ ಅರ್ಥ, ಅವರವರ ಗುರುತಿಗೆ ಕಾರಣವಾಗಿರ್ತಕ್ಕಂಥ ಶರೀರ. ಆ ಹೆಸರನ್ನು ಆ ಶರೀರವನ್ನು ಅಭಿಮಾನ ಪಡ್ಕೊಂಡವರಾಗಿರುವರು ಅವರು. ಹಾಗಾಗಿ ಅವ್ರು ಯಾರು ನಮ್ಮನ್ನು ಕರೆದು ಅಂತ ಅನ್ಕೊಳ್ಳೇ ಇಲ್ಲ, ಒಬ್ರು ಬರಲಿಲ್ಲ. ಯಾಕೆ ಇವಾಗ ನಾನು ಸುಮಂತ ಅಂತ ಕರೆದ್ರೆ ಯಶ್ ಅಂತಾನ, ಯಶ್ ಬರ್ತೀನಿ ಅಂತಾನ ಅನ್ನಲ್ಲ. ಯಾರನ್ನು ಕೂಗ್ತೀವೋ ಅವರೇ ಅನ್ನೋದು. ಇದೇನಾಯ್ತು, ಈ ಗಜೇಂದ್ರ ವರ್ಣನೆ ಮಾಡಿದ್ದು ಪರ್ಟಿಕ್ಯುಲರ್ ಆದ ಯಾವ ದೇವತೆಯೂ ಅಲ್ಲ. ಆ ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮದಾಗಿರ್ತಕ್ಕಂತಹ ಒಂದು ಲಿಂಗ ಶರೀರಕ್ಕೆ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರಕ್ಕೆ ಕಟ್ಟು ಬಿದ್ದವರು, ಮತ್ತೆ ಹೆಸರು ಆಕಾರ ಕಟ್ಟು ಬಿದ್ದವರು. ಅದು ಹೇಳ್ತಾನೆ, ಬ್ರಹ್ಮಾದಿಗಳೆಲ್ಲ ಇದಾರಲ್ಲ ದೇವತೆಗಳು, ಅವರ ಬೇರೆ ಬೇರೆ ಪ್ರಕಾರವಾದಂತಹ ಲಿಂಗಕ್ಕೆ ಗುರುತಿಗೆ ಮತ್ತು ಅಭಿಧಾನ ಹೆಸರಿಗೆ ಅಭಿಮಾನ ಪಟ್ಕೊಂಡವರಾಗಿದ್ದಾರೆ. ಆಗ ಅಭಿಮಾನ ಪಟ್ಕೊಂಡವರಾದ್ರಿಂದ ನೈತೆ ಇದು ಉಪಸಿಸು ಇವ್ಯಾರು ಬರ್ಲಿಲ್ಲ. ಸ್ತೋತ್ರ ಮಾಡಿದ್ರೆ ಒಬ್ರು ಬರ್ಲಿಲ್ಲ. ಪರಮಾತ್ಮ ಯಾಕೆ ಬಂದ ಅಂತ ಅದಕ್ಕೆ ಕಾರಣ ಕೊಡ್ತಾರೆ. ತಮಾಷೆ ನೋಡಿ, ಇವ್ರು ನಿಜವಾಗಿ ಇವ್ರು ಸ್ತೋತ್ರ ಮಾಡಿದ್ ಯಾರನ್ನ ಅಂತ ಕೇಳಿದ್ರೆ ಸಾಕ್ಷ್ಯ ನಿರ್ಗುಣ ನಿರಾಕಾರದ ಪರತತ್ವವನ್ನೇ ಸ್ತೋತ್ರ ಮಾಡಿದ್ದು. ಆ ಸ್ತೋತ್ರ ಇಂದ ದೇವತೆಗಳು ಯಾರು ನಮ್ಮನ್ನು ಸ್ತೋತ್ರ ಅಂತ ಅನ್ಕೊಳ್ಳೇ ಇಲ್ಲ. ಅವ್ರು ಅನ್ಕೊಳ್ಳೋ ಕಾರಣನೂ ಇಲ್ಲ. ಅವರಿಗೆ ಅವರದ್ದೇ ಆಗಿರ್ತಕ್ಕಂಥ ಹೆಸರು ಆಕಾರ ಗುಣದಲ್ಲಿ ಅಭಿಮಾನ ಇರೋದ್ರಿಂದ ಅವ್ರು ಯಾಕೆ ಅಂತಾರೆ.
ಲೋಕದಲ್ಲಿ ಯಾವ ಹೆಸರಿಂದ ಯಾವ ವ್ಯಕ್ತಿಯನ್ನು ನಾವು ಕೂಗಿ ಮಾಡ್ತೀವೋ ಅವ್ರು ಮಾತ್ರ ಹೋಗ್ತಾರೆ, ಅವ್ರು ಮಾತ್ರ ಬರ್ತಾರೆ. ಹಾಗಾಗಿ ಏತೇ ಇಂದ್ರಾದಯ ಬ್ರಹ್ಮಾದಯ ನ ಉಪಸಸೃಪು, ಯಾರು ಬರಲಿಲ್ಲ, ಒಬ್ರು ಬರಲಿಲ್ಲ ಅಂತ ಭಾಗವತಕಾರ ಗಜೇಂದ್ರನು ಅಷ್ಟು ಆರ್ಥತೆಯಿಂದ ಸ್ತೋತ್ರ ಮಾಡ್ತಿದ್ರು ಕೂಡ ನ್ಯಾಯವಾಗಿ ಅವನಿಗೂ ಇವನೇ ಆತ್ಮ, ಬ್ರಹ್ಮಾದಿಗಳಿಗೂ ಯಾರಾತ್ಮ? ಈ ಪರಮಾತ್ಮ, ವಿಗ್ರಹ ಪರಮಾತ್ಮನೇ ಆತ್ಮ. ಹಾಗಾಗಿ ಅವ್ರು ನಮಗೂ ಸಂಬಂಧಪಟ್ಟಿದೆ ಅಂತ ಅಂದ್ಕೊಂಡ್ಬಹುದಾಗಿತ್ತು. ಅವ್ರ ತತ್ವಜ್ಞಾನಿಗಳು ಆದ್ದರಿಂದ ಅವರು ಅಂದ್ಕೊಂಡು ಬರಬಹುದಾಗಿತ್ತು. ಆದ್ರೆ ಭಾಗವತಕಾರನಿಗೆ ದೇವತೆಗಳಿಗೆ ಯಾರಿಗೋ ಈ ಒಂದು ಕೂಗು ಇದಾಗಲಿಲ್ಲ, ತಮಗೆ ಸಂಬಂಧಪಟ್ಟದ್ದು ಅಂತ ಅನಿಸ್ಲಿಲ್ಲ. ಅವ್ಯಾರು ಈ ಕೂಗಿಗೆ ಹೋಗುಟ್ಲಿಲ್ಲ. ನಾವು ಇದಕ್ಕೆ ಹೋಗ್ಬೇಕು ಸಹಾಯಕ್ಕೆ, ನಮ್ಮನ್ನು ಕರಿತಾ ಇದ್ದಾನೆ ಅಂತ ಅವ್ಯಾರು ಅನ್ಕೊಳ್ಳಿಲ್ಲ. ಆದ್ರೆ ಇವನಿದಾನಲ್ಲ ಪರಮಾತ್ಮ, ಅವನು ನಿಖಿಲಾತ್ಮಕತ್ವ, ಸಮಸ್ತಕ್ಕೂ ಅವನ ಆತ್ಮನಾಗಿರ್ತಾನ ಅಂತ ಗಜೇಂದ್ರಿಗೂ ಇವನೇ ಆತ್ಮ, ಮಹಳೆಗೂ ಇವನೇ ಆತ್ಮ, ಬ್ರಹ್ಮಾದಿ ಎಲ್ಲಾ ದೇವತೆಗಳಿಗೂ ಇವನೇ ಆತ್ಮನಾದ್ರಿಂದ ತತ್ರ ಆ ಜಾಗಕ್ಕೆ ಅಖಿಲ ಅಮರವರ, ಸಮಸ್ತ ದೇವತೆಗಳಿಗೆಲ್ಲ ಶ್ರೇಷ್ಠನಾದವನು ಯಾರೋ ಹರಿ, ಅವನು ಆವಿರ್ಭಾಷಿತ್ ತೋರ್ಕೊಂಡ, ಆವಿರ್ಭೂತನಾದ. ಆವಿಹಿ ಇರೋದು ಪ್ರಕಟವಾಗುವುದು ಅಂತ, ಆವಿಸ್ಸನ್ನಿಹಿತಂ ಗುಹಾಚರಂ ನಾಮ ಅಂತ ಮುಂಡಕದಲ್ಲಿ ಬರುತ್ತೆ. ಆವಿಹಿ ಅಂದ್ರೆ ಆವಿಷ್ಕಾರವಾದ, ತೋರ್ಕೊಂಡ, ಪ್ರಕಟಿತನಾದ. ಅವನು ನನ್ನನ್ನೇ ಕರಿತಿರೋದು, ಇವನು ನನ್ನನ್ನು ಕುರಿತು ಸ್ತೋತ್ರ ಮಾಡಿರೋದು ಅಂತ ಹೇಳಿ ನಿಖಿಲಾತ್ಮಕನು, ಸರ್ವಾತ್ಮಕನಾದ ಹರಿ ಅವನು ಯಾವ ಅಭಿಮಾನವೂ ಇದೆ. ಇವನು ಹೆಸರಲ್ಲೂ ಅಭಿಮಾನ ಇಲ್ಲ, ಆಕಾರದಲ್ಲೂ ಅಭಿಮಾನ ಇಲ್ಲ, ಯಾವ ಕ್ರಿಯೆಯಲ್ಲೂ ಅಭಿಮಾನ ಇಲ್ಲ. ಅವನು ಸರ್ವಾತ್ಮನಾಗಿರ್ತಕ್ಕಂತಹ ವಾಸುದೇವ ಭಗವಂತ ಅಲ್ಲಿ ತೋರ್ಕೊಂಡ ಅಂತ ಭಾಗವತಕಾರರಿಗೆ ಆ ಹರಿ ಒಬ್ಬನೇ ನಿಜವಾದಂತಹ ದೇವತೆ, ಅಮರವರ. ಸರಿ, ಇವರು ಮಾಧ್ವರು ಹರಿ ಸರ್ವೋತ್ತಮ ಅಂತಲ್ಲ, ಹರಿ ಸರ್ವೋತ್ತಮ ಅಂತ ಹೇಳುವ ಹಾಗೇನೆ ಭಾಗವತಕಾರ ಅಮರವರೋತ್ತಮ ಅಂತ ಅವನು ಹೇಳಿರೋದು. ಭಾಗವತಕಾರ ಹೇಳ್ತಿರೋದು ಸಗುಣವನ್ನಲ್ಲ, ಇವ್ರು ಸಗುಣ ಅಂದ್ಕೊಂಡಿದ್ದಾರೆ. ಭಾಗವತಕಾರ ಮಾತ್ರ ಅಮರವರ, ದೇವವರ ಅನ್ನೋ ಆ ಪದದಿಂದ ಸರ್ವಾತ್ಮನಾದ ಭಗವಂತನನ್ನೇ ಹೇಳ್ತಾನೆ. ಯಾಕೆ ಹೇಳಿದ್ರೆ ಅವನು ನಿಖಿಲಾತ್ಮಕತ್ವ, ಅದು ಹೇತು ಅದೇ, ಸಮಸ್ತಕ್ಕೂ ಆತ್ಮನಾಗಿರುತ್ತಾನಾದ್ದರಿಂದ ಅವನು ಅಲ್ಲಿ ತೋರ್ಕೊಂಡ ಇವನ ಸ್ತೋತ್ರಕ್ಕೆ ಅವನು ಹೋಗುಟ್ಟಿ ನನ್ನನ್ನೇ ಕರಿತಾ ಇರೋದು ಅನ್ನೋದನ್ನ ಅವನು ಇದು ಮಾಡಿಕೊಂಡು ಅಭಿಪ್ರಾಯ ಪಡ್ಕೊಂಡು ಅವನು ಅಲ್ಲಿ ಎದ್ದು ನಿಂತ. ಅಲ್ಲಿ ಗಜೇಂದ್ರನಿಗೆ ಗೋಚರನಾದ ಅಂತ ಅರ್ಥ. ವಿಷ್ಣು ಅಲ್ಲ ಬಂದಿದ್ದು, ವಿಷ್ಣು ನೀವು ಅದಕ್ಕೆ ಹೆಸರು ಹೊರತು ಸಾಕ್ಷಾತ್ ನಿರ್ಗುಣ ಪರಮಾತ್ಮನೇ ಗರುಡ ವಾಹನ ಬಂದ ಅಂತ ಅವರು ಮುಂದಿಸಕ ಅದೇ ಏನು ಚಿದ್ದೋಮಯೇನ ಗರುಡೇನ. ಗರುಡನು ಕೂಡ ಈ ಗರುಡ ಅಲ್ಲ, ಲೋಕದ ಗರುಡ ಅಲ್ಲ. ಮುಂದೆ ಶ್ಲೋಕ ಹೇಳ್ತೀವಿ. ಹೊಟ್ಮೇಲೆ ಏತೇ ಬ್ರಹ್ಮಾದಯ ದೇವಾಹ ನ ಉಪಸಸೃಪು, ಸಸೃಪು ಬಳಿಸಾರಲಿಲ್ಲ, ಯಾರು ಹೋಗೊಟ್ಟಲಿಲ್ಲ, ಯಾರು ಸಹಾಯಕ್ಕೆ ಬರಲೇ ಇಲ್ಲ. ಯಾಕೆಂದ್ರೆ ಅವರದ್ದೇ ಆಗಿರ್ತಕ್ಕಂಥ ಒಂದು ಅಭಿಮಾನ ಇದೆ, ಆ ಹೆಸರಿದೆ, ಆಕಾರ ಇದೆ, ಗುರುತಿದೆ. ಆ ಹೆಸರಿನ ಕಥೆ ಮಾತ್ರ ನಾನು ಓದ್ತೀನಿ ಅಂತ ಅವ್ರು ಅನ್ಕೊಂಡಿದ್ರು. ಲೋಕದಲ್ಲಿ ಹಾಗಿದ್ದಾರೆ. ನರೇಶ ಕೂಡಿ ಅವನು ಮಾತ್ರ ಓದ್ತಾನೆ ಹೊರತು ಅಲ್ಲಿ 10 ಜನ ಕೂತಿದ್ರು ಹುಡುಗರು ನಮ್ಮೆಲ್ಲರನ್ನೂ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದೇ ಇಲ್ಲ. ನರೇಶ ಓದ್ತಾನೆ. ಅವ್ರಿಗೆ ಕೂಗುವವರಿಗೆ ಯಾರೋ ವಿದ್ಯಾರ್ಥಿ ಬೇಕು, ಒಬ್ಬ ವಿದ್ಯಾರ್ಥಿ ಬೇಕು, ಸಹಾಯಕ್ಕೆ ಬೇಕು, ಸಹಾಯಕ್ಕೆ ಬೇಕು, ವಿದ್ಯಾರ್ಥಿ ಬೇಕು ಅಂತ ಅನ್ಕೊಂಡು ನರೇಶ ಕೂಗಿದ್ರೆ ಎಲ್ಲರನ್ನೂ ಸೇರಿಸಿ ಕೂಗಿದ್ದಾರೆ ಅಂತ ಅನ್ಕೊಳ್ಳಲ್ಲ ಅವರು. ಯಾಕೆ ಹೇಳೋ, ಕೇಳಿದ್ರೆ ಅವರ ಶರೀರದಲ್ಲಿ ಇದ್ರ ಅಭಿಮಾನ ಇದೆ, ಆ ಶರೀರದಲ್ಲಿ, ಆ ಹೆಸರಲ್ಲಿ, ಆ ಆಕಾರದಲ್ಲಿ, ಆ ಕ್ರಿಯೆಯಲ್ಲಿ. ಬೇರೆ ಬೇರೆಯವರು ಇದಾರಲ್ಲ, ನರೇಶನಿಗಿಂತ ಬೇರೆ ಬೇರೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ವಿವಿಧ ಲಿಂಗ ಭಿದಾಭಿಮಾನ, ಬೇರೆ ಬೇರೆ ಪ್ರಕಾರವಾದ ಆ ಲಿಂಗ ಶರೀರ ಮತ್ತು ಹೆಸರಿನಲ್ಲಿ ಅಭಿಮಾನ ಪಟ್ಕೊಂಡವರಾದ್ದರಿಂದ ನಿಮಗೆ ಅಕಸ್ಮಾತ್ ಕೂಗುವಂತ ನಿಮಗೆ ಎಲ್ಲೋ ಯಾರು ಒಬ್ರು ಬೇಕಾದ್ರೂ ಕೂಡ ನೀವು ಯಾರ ಹೆಸರು ಕೂಗಿದ್ರೋ ಅವರೇ ಅಂತಾರೆ. ನೀವು ಹೇಗೆ ಕೂಗ್ಬೇಕಾಯ್ತೋ ಅಲ್ಲಿ ಯಾರೋ ಒಬ್ಬ ಬರ್ರ ಅಂತಂದ್ರೆ ಅವಾಗ ಯಾರು ಬರ್ತಿದ್ರು.
ಅವಾಗೇನ್ ಅನ್ಕೊಂಡಿದ್ದು, ನಮ್ಮನ್ನ ಯಾರನ್ನು ಒಬ್ಬರನ್ನ ಕರಿತಾ ಇಲ್ಲ, ಯಾರೋ ಒಬ್ರು ಬೇಕು ಗುರುಗಳಿಗೆ ಸಹಾಯಕ್ಕಾಗಿ ಕೂಗ್ತಾ ಇದ್ದಾರೆ ಏನಕ್ಕೋ ಅಂತ ತಕ್ಕ ಎದ್ದು ಬರ್ತಾರೆ. ಒಬ್ರು ಹೆಸರನ್ನ ಹೇಳ್ಬಿಟ್ರೆ ಏನಾಗುತ್ತೆ, ಅವರಿಗೆ ಆ ಹೆಸರು ಮಾತ್ರ ಸಂಬಂಧಪಟ್ಟರಾಗ್ತಾನೆ. ಈ ಗಜೇಂದ್ರ ಯಾವ ಹೆಸರನ್ನು ಹೇಳಲಿಲ್ಲ, ಯಾವ ಒಂದು ಗುಣ, ಯಾವ ಒಂದು ವಿಷಯ ಏನಿಲ್ಲ, ಸಾಕ್ಷಾತ್ ನಿರ್ಗುಣ ತತ್ವವನ್ನೇ ವರ್ಣನೆ ಮಾಡಿದ. ನಿರ್ಗುಣ ತತ್ವಕ್ಕೆ ಅವ್ರು ಹೇಳಿದ ನಸ್ತೀನ ಷಂಡು ನಪಮಾನ ಜಂತು ಅಂತ ಈ ರೀತಿಯಾಗಿ ಹೇಳ್ದ ಅವನು. ಸಭೆಯಿನ ದೇವಾಸುರಮರ್ಥ ಚರ್ಯಕ್ಕೂ ಅಂತ ಹೇಳ್ದ. ಆ ರೀತಿ ಸರ್ವಾತ್ಮನಾದ ಪರಬ್ರಹ್ಮವನ್ನೇ ಅವನು ಸ್ತೋತ್ರ ಮಾಡಿದರೆ ಅವಾಗ ಆ ಸ್ತೋತ್ರ ಒಂದು ದೃಷ್ಟಿಯಿಂದ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಇನ್ನೊಂದು ದೃಷ್ಟಿಯಿಂದ ಯಾರಿಗೂ ಅಪ್ಲೈ ಆಗಲ್ಲ. ಆ ಸರ್ವಾತ್ಮ ದೃಷ್ಟಿಯಿಂದ ಯಾರು ಬೇಕಾದ್ರೂ ಓದ್ಬಹುದಾಗಿತ್ತು, ಪರಿಚಿತ ಅಭಿಮಾನದಿಂದ ಒಬ್ರು ಓದ್ಬೋದಲ್ಲ. ಆದರೆ ಇವನು ಮಾತ್ರ ಏನಂತಿದ್ದಾನೆ ಭಾಗವತಕಾರ, ನಿಖಿಲಾತ್ಮಕನಾದಂತಹ ಹರಿ ಅವನು ಅಲ್ಲಿ ತೋರ್ಕೊಂಡ, ಇದು ನನ್ನ ಸ್ತೋತ್ರ, ಇನ್ನು ನನ್ನನ್ನು ಕುರಿತು ಅವನು ಮಾಡ್ತಿದ್ದಾನೆ ಅಂತ ಹೇಳಿ ಸರ್ವಾತ್ಮನ ಭಗವಂತನೇ ಎದ್ಕೊಂಡ ಅಂತೇಳಿ ಅವನು ಅರ್ಥ ಮಾಡ್ತಿದ್ದಾನೆ. ಅವನು ಮತ್ತೆ ಇನ್ನಲ್ಲ ಸಂಸಾರಿ ಅಲ್ಲ, ಅವನು ಬ್ರಹ್ಮಾದಿಗಳ ಸಂಸಾರಿಗಳು, ಅವರೆಲ್ಲ ದೇವತೆಗಳು, ಪರಿಚ್ಛಿನ್ನ ಅಭಿಮಾನಿಗಳು, ಅವರು ಯಾರು ಓನ ಬರಲ್ಲ. ಇವನಿಗೆ ಪರಿಚ್ಛಿನ್ನ ಅಭಿಮಾನ ಎಲ್ಲ ಸಂಸಾರಿ ಅಲ್ಲ, ಹಾಗಾಗಿ ಇವನಿಗೆ ಎದ್ಕೊಂಡ ಅಂತ ಭಾಗವತಕಾರ ಸ್ವಲ್ಪ ಹರಿರಾವಿರೋಸಿ ಆ ಜಾಗದಲ್ಲಿ ಹರಿಯು ತೋರುಕೊಂಡ, ಪರಮಾತ್ಮ ನಾರಾಯಣ ತೋರ್ಕೊಂಡ ಅಂತ ತೋರ್ಕೊಂಡು ಏನ್ ಮಾಡ್ದ, ತಂತದ್ವದಾರ್ಥ ಮುಪಲಭ್ಯ ಜಗನ್ನಿವಾಸ ತೋತ್ತನ್ನಿಶಮ್ಯ ದಿವಿಜೈ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಗರುಡೇನ ಸಂಹ್ಯಮಾನಃ ಚಕ್ರಾಯುಧೋಭ್ಯಗಮದಾಶು ಯತೋ ಗಜೇಂದ್ರಃ ತಂ ಗಜೇಂದ್ರಂ ಆರ್ತಂ ತಂ ಗಜೇಂದ್ರಂ. ಬಹಳ ದುಃಖಿತನಾಗಿದ್ದಾನೆ, ತುಂಬಾ ಪೀಡಿತನಾಗಿದ್ದಾನೆ. ಅವ್ರು ಎಷ್ಟು ಮಟ್ಟಿಗೆ ಶರಣಾಗನಾಗ್ಬಿಟ್ಟಿದ್ದಾನೆ ಅಂತಂದ್ರೆ ಅವನಂತ ಇದ್ದಾನೆ, ಸ್ವಾಮಿ ಜುಜೀವಿಷೇನಾಹಂ ಇಹಾಮುಯಾ ಕಿಂ ಅಂತರ್ಬಹಿಷ್ಟ್ವಾವೃತೆಯೇ ಭಯೋನ್ಯ. ಒಳಗೂ ಹೊರಗೂ ತಮೋಗುಣನ ತುಂಬ ಹೋಗಿರ್ತಕ್ಕಂತಹ ಈ ಆನೆ ಶರೀರದಿಂದ ನಾನು ಬದುಕಕ್ಕೆ ಇಷ್ಟಪಡಲ್ಲ, ನನಗೆ ಈ ತಮೋಗುಣ ಬೇಕಿಲ್ಲ. ಇಚ್ಛಾಮಿ ಕಾಲೇನ ನಯಸ್ಯ ವಿಪ್ಲವ. ಯಾವ ತತ್ವಕ್ಕೆ, ಯಾವ ಪರಮಾತ್ಮನಿಗೆ ಕಾಲದಿಂದ ನಾಶವಿಲ್ಲವೋ, ಮರಾಯಾಗೋದು ಇಲ್ಲವೋ ಅಂತ ಪರಮಾತ್ಮ ರೂಪನ್ನ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಅವನು ಸಾಕ್ಷಾತ್ ಸರ್ವಾತ್ಮನಾದ ಭಗವಂತನನ್ನೇ ಅವನ ಅಪೇಕ್ಷೆ ಪಟ್ಟು ಆ ರೀತಿ ಸ್ತೋತ್ರ ಮಾಡ್ತಿದ್ದಾನೆ. ಹಾಗಾಗಿ ಸರ್ವಾತ್ಮನಾದ ಭಗವಂತನನ್ನೇ ಅವನು ಕರೆದು ಸ್ತೋತ್ರ ಮಾಡಿ ಅವನು ಗುರಿ ಇಟ್ಕೊಂಡು ಅವನು ಸ್ತೋತ್ರ ಮಾಡಿದ್ರಿಂದ ಅದು ಅವನೇ ಬರ್ಬೋದು. ಅವನು ಒಬ್ಬರೇ ಅಲ್ಲಲ್ಲ, ಅವನೊಬ್ಬ ಅಂತ ಅಲ್ಲ, ಅವನು ನಾವೆಲ್ಲ ಒಬ್ಬೊಬ್ರು ಹಾಗೆ ಅವನು ಒಬ್ಬ ಅಂತಂದಿಲ್ಲ. ಅದು ಎಲ್ಲವೂ ಹೌದು, ಯಾವುದೂ ಅಲ್ಲ. ಹಾಗಾಗಿ ಈ ಸ್ತೋತ್ರಕ್ಕೆ ಅವನು ಓ ಅನ್ಬೇಕು, ಓ ಅನ್ಬಾರ್ದು. ನೀವು ಓ ಅಂದ್ರೆ ನೀನು ಒಬ್ಬನಾದೆ ಅಂತ ಆಗ್ತೀಯ. ಓ ಅನ್ಲಿಲ್ಲ ಅಂತಂದ್ರೆ ಇಷ್ಟು ಸ್ತೋತ್ರ ಮಾಡಿದ್ರು ಕೂಡ ಒಬ್ಬರು ಕೂಡ ಅವನಿಗೆ ದೇಹ ತೋರಲಿಲ್ಲ, ಪರಮಾತ್ಮನು ಕೂಡ ಅವನ ವಿಷಯಕ್ಕೆ ಉದಾಸೀನಾದ ಅಂತ ಬರುತ್ತೆ. ಹಾಗಾದ್ರಿಂದ ಇಲ್ಲಿ ಏನು ರಹಸ್ಯ ಅಂತಂದ್ರೆ, ಪರಮಾತ್ಮನು ಸ್ತೋತ್ರ ಮಾಡಿದಾಗ ಪರಮಾತ್ಮನು ತನ್ನ ಸ್ತೋತ್ರಕ್ಕೆ ತನ್ನ ಸ್ತೋತ್ರ ಮಾಡ್ದಾನೆ ಅನ್ನುವ ಅದಕ್ಕೆ ಸರ್ವಜ್ಞ ಅದನ್ನು ಅವನು ಅರ್ಥ ಮಾಡ್ಕೊಂಡು ಅವನು ಯಾವ ರೂಪದಲ್ಲಿ ಬೇಕಾದ್ರೂ ತೋರ್ಕೋಬಹುದು. ಅವನೇನು ಚಕ್ರಾಯುಧನಾಗಿ ಗರುಡವಾಹನಾಗಿ ವಿಷ್ಣು ನಾರಾಯಣನಾಗಿ ಬರಬೇಕು ಅಂತ ಏನಿಲ್ಲ, ಹೇಗ್ ಬೇಕಾದ್ರೂ ಬರ್ಬೋದು. ಆದ್ರೆ ಭಾಗವತಕಾರನಿಗೆ ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣ ಪರಮಾತ್ಮ ನಾರಾಯಣ ಹರಿ ಅವನೊಬ್ಬನೇ ದೇವ ಅಂತ ಹೇಳೋದು ಅವನು. ಬಾಕಿ ಎಲ್ಲರೂ ಕೂಡ ಪರಿಚ್ಛಿನ್ನ ಅಭಿಮಾನಿಗಳು ಅಂತ ಹೇಳೋದು. ಹಾಗಾಗಿ ತದ್ವತ್ ಆ ಪ್ರಕಾರವಾಗಿರುವ ಆರ್ತವನ್ನ, ಆರ್ತತೆ ಅಂದ್ರೆ ಪೀಡಿತತನ, ದುಃಖಿತತನವನ್ನ ಉಪಲಬ್ಧ ಕಂಡುಕೊಂಡವನ ಯಾರೋ ಜಗನ್ನಿವಾಸ. ಜಗನ್ನಿವಾಸ ಅಂದ್ರೆ ಜಗತ್ತಿನಲ್ಲೆಲ್ಲ ವಾಸ ಮಾಡ್ಕೊಂಡವನು, ಜಗತ್ತಿನ ನಿವಾಸ, ಜಗತ್ತಿಗೆ ನಿವಾಸ ಸ್ಥಾನ ಇದ್ದಾರೆ. ಜಗತ್ತಿಗೆ ಯಾವಾಗೂ ನಿವಾಸ ಸ್ಥಾನವೋ ಅವನು ಜಗನ್ನಿವಾಸ, ಯಾವಾಗ ಜಗತ್ತಿನಲ್ಲೆಲ್ಲ ವಾಸ ಮಾಡ್ಕೊಂಡಿದ್ದಾನೋ ಅವನು ಜಗನ್ನಿವಾಸ. ಜಗತಃ ನಿವಾಸ ಜಗನ್ನಿವಾಸ ಒಂದು.
ಅದು ಜಗತಿ ನಿವಸತಿ ಇದು ಜಗನ್ನಿವಾಸ, ಜಗತ್ತಿನಲ್ಲೆಲ್ಲ ತುಂಬಿಕೊಂಡಿದ್ದಾನೆ ಅವನು ಜಗನ್ನಿವಾಸ ಅಂತ ಆಗಬಹುದು. ಜಗತ್ತಿನ ನಿವಾಸ ಸ್ಥಾನ, ಜಗತ್ತಿನಲ್ಲಿ ವಾಸ ಮಾಡಿಕೊಂಡವನು ಜಗನ್ನಿವಾಸ ಅನ್ನಕ್ಕೆ ಎರಡು ತರಹನು ತಗೋಬಹುದು. ಹಾಗೆ ಜಗನ್ನಿವಾಸನಾದ ಜಗತ್ತಿಗೆಲ್ಲ ಆಶ್ರಯರಾಗಿ ವಾಸವಾಗಿಕೊಂಡಂತಹ ಆ ಪರಮಾತ್ಮನು ಆ ರೀತಿಯಾಗಿ ಆರ್ತತೆಯಿಂದ, ಬಹಳ ದುಃಖದಿಂದ, ಬಹಳ ಪರಮ ಪ್ರೇಮದಿಂದ, ಆದರದಿಂದ ಅವನು ಸ್ತೋತ್ರ ಮಾಡ್ತಾ ಇರೋದನ್ನ ಕಂಡು ಅರ್ಥ ಮಾಡ್ಕೊಂಡವನಾಗಿ, ಗೊತ್ತು ಮಾಡಿಕೊಂಡವನಾಗಿ, ಸ್ತೋತ್ರಂ ನಿಶಮ್ಯ, ನಿಶಮ್ಯ ಅಂದ್ರೆ ಅವಗಮ್ಯ ಅಂದ್ರೆ ಆ ಸ್ತೋತ್ರವನ್ನ ಗಜೇಂದ್ರ ಮಾಡಿದಂತಹ ಈ ಸ್ತೋತ್ರವನ್ನೆಲ್ಲ ತಿಳಿದುಕೊಂಡು ಅರ್ಥ ಮಾಡಿಕೊಂಡು, ಯಾಕೆ ಆತ್ಮ ತಾನೇ, ಗಜೇಂದ್ರನಿಗೂ ಇವನೇ ಆತ್ಮ, ಸಮಸ್ತಕ್ಕೂ ಇವನೇ ಆತ್ಮನಾಗಿರುತ್ತಾನಾದ್ರಿಂದ ಬೇಗ ಅವನಿಗೆ ಆ ಸ್ತೋತ್ರ ಮುಟ್ಟುತ್ತೆ. ಇಂದ್ರಾದಿಗಳಿಗೆ ಮುಟ್ಟೋದು ನಿಧಾನ ಆಗತ್ತೆ. ಇಂದ್ರಾದಿಗಳು ಲೋಕಾಂತರಿರೋದ್ರಿಂದ ಅವರನ್ನು ಶಾಸ್ತ್ರ ಪ್ರಮಾಣದಿಂದ ಅವರು ಸರ್ವವ್ಯಾಪಿಯಾಗಿ ಬಲಾಭಿಮಾನಿ ದೇವತೆ ಅಂತ ಅರ್ಥ ಮಾಡಿ ಅಲ್ಲಿಂದ ಅವ್ರಿಗೆ ಮುಟ್ಟುತ್ತೆ. ಕೂತ್ಕೊಳ್ಳಿ, ಅಯ್ಯೋ ಕೂತ್ಕೊಳ್ಬೇಕು, ಏನ್ ಕೆಲಸ ಅದ ಮುಟ್ಟುತ್ತೆ. ಆದರೆ ಇವನಿಗೆ, ನಾರಾಯಣನಿಗೆ ಸರ್ವಾತ್ಮನಾದ ಸಮಸ್ತ ಚರಾಚರ ಜಗತ್ತಿನ ಹೃದಯವೂ ಅವನಿಗೆ ವಾಸಸ್ಥಾನ, ಅಲ್ಲಿ ತೋರ್ಕೊಳ್ಳುವ ಜಾಗ, ಅವನು ಸರ್ವಾತ್ಮ ಅವನು. ಹಾಗಾಗಿ ಈ ಗಜೇಂದ್ರನ ಸ್ತೋತ್ರವನ್ನು ಕೇಳಿಕೊಂಡು ಮತ್ತು ದಿವಿಜೈ ಸಹ ಸಂಸ್ತುವದ್ಭಿಹಿ, ಅದ್ ಬೇರೆ, ದಿವಿಜರು ದೇವತೆಗಳು, ದೇವತೆಗಳೊಡನೆ ಸ್ತೋತ್ರ ಮಾಡ್ತಾ ಇರುವಂತಹ ಗಜೇಂದ್ರನು ಮಾಡ್ಬಿಡ್ತಾ ಇದ್ದಾರೆ ಅಂತ ಮಾಡಿದ್ರು. ಇದು 4 ಶ್ಲೋಕ ಇದೆ. ಸ್ತೋತ್ರ ಮಾಡುತ್ತಿರುವಂತಹ ದೇವತೆಗಳಿಂದ ದೊಡಗೂಡಿದವನಾಗಿ, ದೇವತೆಗಳನ್ನ ಸೇರಿಕೊಂಡವನಾಗಿ ಅವನೇನ್ ಮಾಡ್ದ, ಛಂದೋಮಯವಾದಂತಹ ಗರುಡ, ಈ ಲೋಕದ ಪಕ್ಷಿ ಗರುಡ ಅಂತ ಒಳ್ಳೆ ಇಲ್ಲ ಭಾಗವತಕಾರನಿಗೆ. ಗರುಡ ಅಂದ್ರೆ ವೇದಮಯವಾಗಿರೋ ಛಂದಸ್ಸು ಅಂದ್ರೆ ಗಾಯತ್ರಿ, ಉಷ್ಟುಪು, ಅನುಷ್ಟುಪು, ಬೃಹತಿ, ಪಂಕ್ತಿ, ತುಷ್ಟುಪು, ಜಗತಿ ಇದೆಯಲ್ಲ, ಆ ಸಪ್ತ ಛಂದಸ್ಸೆ ಗರುಡಾಕಾರವಾಗಿದಂತೆ. ತಸ್ಯ ಗಾಯತ್ರಿ ಚ ಜಗತಿ ಚ ಪಕ್ಷಾವಭವತಾಂ, ಅವನಿಗೆ ಗಾಯತ್ರಿ, ತಸ್ಯ ಗಾಯತ್ರಿ ಪಕ್ಷಾವಭವ, ಉಷ್ಟಿಕ್ತ ತುಷ್ಟುಪ್ತ ಪ್ರಾಷ್ಟ್ಯವು ಆ ಹಿಂಭಾಗ, ಅನುಷ್ಟುಪ್ತ ಪಂಕ್ತಿಶ್ಚ ಧುರ್ಯವು ಮಧ್ಯಭಾಗ, ಧುರಿ ಭಾಗ ಮಧ್ಯ, ಆ ಪರಮಾತ್ಮ ಕೂರುವಂತಹ ಅನುಷ್ಠ ಪಂಕ್ತಿ, ಇದು 2 ಪಕ್ಷ, 2 ಹಿಂಭಾಗ, 1 ಮುಂಭಾಗ, ಈ ರೀತಿಯಾಗಿರ್ತಕ್ಕಂಥ ಛಂದೋಮಯೇನ ಗರುಡೇನ. ಬೃಹತ್ಯೇ ಓಧಿರಬಹುದು ಸ ಏತಂಛಂದೋ ಪ್ರಥಮಾಸ್ಥಾಯ ಏತಮಧ್ವಾನಮ ಶ್ರುತಿ ಹೇಳ್ತಾ ಇದೆ. ಈ ಛಂದೋಮಯವಾಗಿರ್ತಕ್ಕಂತಹ ರಸವನ್ನ ಹಚ್ಚಿಕೊಂಡು ಆ ಪರಮಾತ್ಮ ಜಗತ್ತನ್ನೆಲ್ಲ ಸಂಚಾರ ಮಾಡ್ದ ಅಂತ ಶ್ರುತಿ. ಅದನ್ನ ಇಲ್ಲಿ ಗುರುತಿಸ್ತಾ ಇದ್ದಾನೆ ನೋಡಿ. ಎಷ್ಟು ಈ ಭಾಗವತಕಾರನಿಗೆ ಅವನು ಯಜುರ್ವೇದ ಅಧ್ಯಯನ ಮಾಡ್ಬಿಟ್ಟಿದ್ದಾನೆ. ಯಜುರ್ವೇದ ಅಧ್ಯಯನ ಮಾಡ್ಬಿಟ್ಟು ಅಲ್ಲಿ ವರ್ಣನೆ ಮಾಡಿದೆ. ಇಲ್ಲಿ ಅಗ್ನಿಕೃತಿಕ ಉಭಯೇ ಪ್ರಜಾಪತಿ ಭಾವೈಷ ಅಗ್ನಿಕೃತಿಕ ತಸ್ಯಾವಾಚೋಪಾದ ಆ ಅಗ್ನಿಕೃತಿಕ ಅಂತ ಒಂದು ಪ್ರಶ್ನ, ಒಂದು ಅಧ್ಯಾಯ. ಅದರ ಕೊನೆಯ ಅನ್ವಾಕದಲ್ಲಿ ಗಾಯತ್ರಿಯಾದಿ ಸಪ್ತ ಛಂದಸ್ಸುಗಳ ಒಂದು ರಸರೂಪವಾಗಿ, ಗರುಡ ರೂಪವಾಗಿ, ಪಕ್ಷಿ ರೂಪವಾಗಿ ತೋರ್ಕೊಂಡು ಅದರ ಮೇಲೆ ಆ ಪ್ರಜಾಪತಿ ಪರಮಾತ್ಮ ಕೂತ್ಕೊಂಡು ಈ ಜಗತ್ತಿನೆಲ್ಲ ಸಂಚಾರ ಮಾಡ್ದ ಅಂತ ವರ್ಣನೆ ಮಾಡಿದೆ. ಅದನ್ನು ಉಪಯೋಗಿಸ್ಕೋತಾ ಇದ್ದಾರೆ ಈ ಪುಣ್ಯಾತ್ಮ ಭಾಗವತಕಾರ. ಛಂದೋಮಯವಾದ, ವೇದಮಯವಾಗಿರುವ ಅಥವಾ ಗಾಯತ್ರಿಯಾದಿ ಛಂದೋಮಯವಾಗಿರುವ ಗರುಡೇನ ಉಹ್ಯಮಾನ, ಹೊರಲ್ಪಡುತ್ತಾ ಅಂತ. ಅದು ಕರ್ಮಣಿ ಶಾನಚ್ಚು, ಅದರಿಂದ ಹೊರಲ್ಪಡುತ್ತಾ ಆ ಗರುಡ ಇವನು ಹೊತ್ಕೊಂಡ್ಬರ್ತಾ ಇದ್ದಾನಂತೆ ಆ ಪರಮಾತ್ಮನಿಂದ. ಛಂದೋಮಯವಾದ ಗರುಡನಿಂದ ಹೊರಲ್ಪಟ್ಟವನಾಗಿ, ಅವನಿಂದ ತರಲ್ಪಟ್ಟವನಾಗಿ, ಅದರಿಂದ ಕೂಡಿಕೊಂಡವನಾಗಿ ಆ ಚಕ್ರಾಯುಧನಾದ, ಚಕ್ರವನ್ನೇ ಆಯುಧವನ್ನಾಗಿ ಉಳ್ಳ, ಚಕ್ರಂ ಆಯುಧಂ ಯಸ್ಯ ಸಹ ಚಕ್ರಾಯುಧ, ಚಕ್ರಾಯುಧನಾದ ಚಕ್ರವನ್ನೇ ಆಯುಧವನ್ನಾಗಿ ಇಟ್ಟುಕೊಂಡಂತಹ ಆ ನಾರಾಯಣನು ಆಶು ಬಲು ಬೇಗನೆ ಎಲ್ಲಿ ಗಜೇಂದ್ರನು ಕೂತಿದ್ನೋ ಅಲ್ಲಿಗೆ ಅಭ್ಯಗಮತೆ ಓಡಿ ಬಂದ್ಬಿಟ್ಟೆ, ಫಾಸ್ಟ್ ಬಂದ್ಬಿಟ್ಟಂತೆ. ಎಷ್ಟು ಚುರುಕ ಬಂದ ಅಂತಂತಂದ್ರೆ ನಿಮಿಷಾರ್ಧದಿಂದ ಬಂದ್ಬಿಟ್ಟಂತೆ. ಅಭ್ಯಗಮತೆ ಅಂದ್ರೆ ಬೇಗ ಬೇಗ ಬಂದ್ಬಿಟ್ಟ ಅಂತ, ಓಡಿ ಬೇಗ ಬೇಗ
ಛಂದೋಮಯವಾದ ಗರುಡವನ್ನು ಹತ್ತಿಕೊಂಡು ಅದರಿಂದ ಹೊರಲ್ಪಟ್ಟವನಾಗಿ ಆ ಪರಮಾತ್ಮನು ಯಾವ ಜಾಗದಲ್ಲಿ ಗಜೇಂದ್ರ ಆ ಸ್ತೋತ್ರ ಮಾಡುತ್ತಿದ್ದನೋ ಆ ಜಾಗಕ್ಕೆ ಬೇಗನೆ ಬಂದು ಅಲ್ಲಿ ತೋರ್ಕೊಂಡ ಗಜೇಂದ್ರನಿಗೆ ಕಾಣಿಸಿಕೊಂಡ ಆ ಪರಮಾತ್ಮ. ಎಷ್ಟು ಚೆನ್ನಾಗಿ ತಗೊಂಡು ಹೋಗ್ತಿದ್ದಾರೆ ಅಂತಂದ್ರೆ, ರೂಪಕ ಮಾಡ್ತಾ ಇದ್ದಾರೆ. ವೇದವನ್ನೆಲ್ಲ ತಗೋಬೇಕು, ವೇದಾರ್ಥವನ್ನು ಸೇರಿಸ್ಬೇಕು ಇದರಲ್ಲಿ. ಅವನು ಕಾಪಾಡ್ದ ಅನ್ನುವಂತಹ ಒಂದು ಪುರಾಣದ ಕಥೆಯನ್ನು ಕೂಡ ಇಲ್ಲಿ ಜೋಡಿಸ್ಕೋಬೇಕು. ಅವನ ಇವಾಗ ಬಂದ ಎದುರಲ್ಲಿದ್ದಾನೆ ಪರಮಾತ್ಮ, ಗರುಡ ವಾಹನನಾಗಿ ಚಕ್ರಾಯುಧನಾಗಿ ಸಮೀಪದಲ್ಲೇ ಒಂದು 8 ಅಡಿ ಮೇಲೆ ನಿಂತು ಬಿಟ್ಟಿದ್ದಾನೆ. ಆನೆಗೆ ಹತ್ತ ಬಂದ್ಬಿಟ್ಟಿದ್ದಾನೆ. ಅಕ್ಷರ ಗಜೇಂದ್ರ ಏನ್ ಮಾಡ್ದ? ಸ್ವಂತ ಸರಸ್ಸುರುಬಲೇನ ಗೃಹೀತಾರ್ಥ ಅಲ್ಲ ದೃಷ್ಟ್ವಾ ಗರುತ್ಮತಿ ಹರಿಂ ಉಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣ ಕಿಲ ಗುರೋ ಭಗವನ್ ನಮಸ್ತೆ. ಸಹ ಗಜೇಂದ್ರ ಅಂತಹ ಸರಸ್ಸಂತಹ ಅಂತ ಸರೋವರದಲ್ಲಿ ಇವಾಗ ನಾರಾಯಣ ಬಂದಿದ್ದಾನೆ. ಬಂದಂತಹ ನಾರಾಯಣನಿಗೆ ನಾನು ಏನಾದ್ರೂ ಒಂದು ಮರ್ಯಾದೆ ಕೊಡ್ಬೇಕು ಅಲ್ಲ. ಮೊಸಳೆ ಹಿಡ್ಕೊಂಡಿದೆ, ಮೊಸಳೆ ಗ್ರಸ್ತರಾಗಿದ್ದಾನೆ, ಏನು ಬಲ ಇಲ್ಲ, ಶಕ್ತಿ ಇಲ್ಲ, ಎಷ್ಟು ದಿವಸದಿಂದ ಅನ್ನ ಆಹಾರ ನಿದ್ದೆ ಇಲ್ಲ ಬಿಟ್ಕೊಂಡು ಒದ್ದಾಡ್ತಾ ಇದ್ದಾನೆ, ಅಳುತ್ತಾ ಇದ್ದಾನೆ, ದುಃಖಿತ ಇದ್ದಾನೆ, ವೇದನೆ ಒಂದ್ ಕಡೆಯಿಂದ ರಕ್ತ ಎಲ್ಲ ಎಳೀತಾ ಇದ್ದಾನೆ, ವೇದನೆ ಮಿತಿ ಮೀರಿ ಹೋಗಿದೆ, ಹಸಿವು ಬಾಯಾರಿಕೆ ಅದು ಒಂದು ಮಟ್ಟ ಮೀರಿದೆ, ಹೊತ್ತು ದುಃಖ ಎಲ್ಲವೂ ಪೀಕು ಹೋಗಿದೆ. ಎಷ್ಟು ಹೊತ್ತಿದ್ದಾನೆ ಅಂದ್ರೆ, ಎಷ್ಟು ದುಃಖ ಪಟ್ಟಿದ್ದಾನೆ ಅಂತಂದ್ರೆ ಒಂದನ್ನು ನಮ್ಗೆ ಇಮ್ಯಾಜ್ ಮಾಡ್ಕೋಕ್ಕಾಗಲ್ಲ, ಊಹೆ ಮಾಡ್ಕೋಕ್ಕಾಗಲ್ಲ, ಅಷ್ಟರ ಮಟ್ಟಿನ ತುದಿದ್ದಾನೆ. ಹಾಗಾಗಿ ಆರ್ತನಾಗಿ ಗೃಹೀತ ಉರುಬಲ ಗೃಹೀತ ಉರುಬಲ ವಿಸ್ತಾರವಾದ ಬಲವನ್ನುಳ್ಳಂತಹ ಆ ಮೊಸಳೆಯಿಂದ ಹಿಡಿಯಲ್ಪಟ್ಟಿದ್ದಾನೆ. ಆ ಮೊಸಳೆಯ ಏನ್ ಮಾಡ್ದು ಬಿಟ್ಟಿದೆ ಕಣ್ರಿ, ಅಷ್ಟು ಬೀಗ ಹಿಡ್ಕೊಂಡ್ಬಿಟ್ಟಿದೆ. ಉರು ಅಂದ್ರೆ ಹೆಚ್ಚಾದ ಅಥವಾ ವಿಸ್ತಾರವಾದ ಬಲವುಳ್ಳವನಾದ ನಕ್ರ ಅಂದ್ರೆ ಮೊಸಳೆ, ಅದನ್ನು ಹಿಡಿಯಲ್ಪಟ್ಟವನಾಗಿ ಅದನ್ನು ಆರ್ತನಾಗಿ ಬಳಲಿದವನಾಗಿ ಆತ ಏನ್ ಮಾಡ್ದ, ಅಂತಃಸರಸಿ ಸರೋವರದೊಳಗೆ ಇದ್ದಂತಹ ಒಂದು ಸರೋವರದಲ್ಲಿದ್ದಂತಹ ಆತನು ಗರುತ್ಮತಿ ಸ್ಥಿತಂ ಹರಿಂ ದೃಷ್ಟ ಗರುತ್ಮಾನ್ ಗರುಡಸ್ತಾಕ್ಷ್ಯ ಅಂತ. ಗರುಡನಿಗೆ ಗರುತ್ಮತಿ ಇದೆ, ಗರುಡನನ್ನು ಹೊಂದಿರತಕ್ಕಂತಹ ಹರಿಯನ್ನ ಅಂತರಿಕ್ಷದಲ್ಲಿ ಕಂಡವನಾದ. ಗರುತ್ಮಾನ್ ಗರುತ್ಮಾನ್ ಅಂದ್ರೆ ಗರುತ್ಮಾನ್ ಗರುಡಸ್ತಾಕ್ಷ್ಯ. ಗರುತ್ಮಾನ್ ಅಂದು ಗರುಡ ತಂದು ಗರುಡನಿಗೆ ಹೆಸರು, ಗರುತ್ಮತಿ ಅಂದ್ರೆ ಗರುಡನಲ್ಲಿ ಅರ್ಥ. ಗರುಡನಲ್ಲಿ ಕೂತಂತಹ ಆ ಹರಿಯನ್ನ ಕಂಡವನಾಗಿ. ಇದು 2 ಕಡೆ ತಗೊಳ್ತಾ ಇದ್ದಾನೆ. ಒಂದು ಕಡೆಯಿಂದ ಬಹಳ ಆರ್ತನಾಗಿದ್ದಾನೆ, ದುಃಖಿತನಾಗಿದ್ದಾನೆ, ಬಹಳ ಕಷ್ಟ ಸಿಕ್ಕಾಕೊಂಡಿದ್ದಾನೆ. ಇನ್ನೊಂದು ಉರುಬಲವಾದ ವಿಸ್ತಾರವಾದ ಬಲವುಳ್ಳಂತಹ ಮೊಸಳೆಯಿಂದ ಹಿಡಿಯಲ್ಪಟ್ಟವರಾಗಿದ್ದಾನೆ. ಆಮೇಲೆ ನಿತ್ಸಾನ ಆಗ್ಬಿಟ್ಟಿದ್ದಾನೆ. ಅನ್ನ ನೀರು ನಿದ್ದೆ ಇಲ್ದೇನಿ ದುಃಖದ ನಿತ್ಸಾನ ಪೂರ್ತಿ ಶಕ್ತಿ ತಗೊಂಡಿದ್ದಾನೆ. ಅಂಥವನು ಗರುಡದ ಮೇಲೆ ಹರಿ ಕೂತಿದ್ದನ್ನು ನೋಡ್ತಾ ಇದ್ದಾನೆ. ಉಪಾತ್ತ ಚಕ್ರಂ ಹರಿಂ ದೃಷ್ಟ, ಹರಿ ಕೈ ಚಕ್ರ ಹಿಡ್ಕೊಂಡಿದ್ದಾನೆ, ಅದನ್ನು ನೋಡ್ತಾ ಇದ್ದಾನೆ. ಉಪಾತ್ತಂ ಚಕ್ರಂ ಏನ ಸಹ ಉಪಾತ್ತ ಚಕ್ರ ತಂ, ಸ್ವೀಕಾರ ಮಾಡಲ್ಪಟ್ಟಂತಹ ಚಕ್ರವುಳ್ಳವನಾದಂತಹ ಹರಿಯನ್ನ, ಗರುಡದ ಮೇಲೆ ಕೂತಂತಹ ಹರಿಯನ್ನ ಆತ ಕಂಡವನಾಗಿ ಅದೇ ಸರೋವರದಲ್ಲೇ ಇದ್ದಂತಹ ಒಂದು ಕಮಲವನ್ನು ಎತ್ಕೊಂಡ. ಏನಾದ್ರು ಒಂದು ಪೂಜೆ ಮಾಡ್ಬೇಕಲ್ಲ ಹರಿಗೆ ಅಂದ್ಬಿಟ್ಟು ಅಂಬುಜ ಕರಂ, ಅಂಬುಜ ಅಂದ್ರೆ ಕಮಲ, ಕರ ಅಂದ್ರೆ ಸೊಂಡಲು, ಕಮಲವನ್ನು ಸೊಂಡಿನಲ್ಲಿ ಇಟ್ಕೊಂಡವನಾಗಿ ಅಂದ್ರೆ ಸೊಂಡಿನಲ್ಲಿ ಕಮಲವನ್ನು ಹೊಂದಿದವನಾಗಿ ಉತ್ಕ್ಷಿಪ್ಯ ಈಗ ಹಾಕ್ದ ಬಾಬಾ ಶಕ್ತಿ ಇಲ್ಲ, ಉತ್ಕ್ಷಿಪ್ಯ ಮೇಲೆ ಎಸ್ತ ಹರಿಗೆ
ಹರಿ ಇದೇ ನಾನು ಕೊಟ್ಟ ಪೂಜೆ ಎಂಥ ಪ್ರೇಮ ನೋಡಿ ಅವನಿಗೆ. ಅಷ್ಟು ಕಷ್ಟದಲ್ಲಿ ಅಷ್ಟು ದುಃಖದಲ್ಲಿ ಇದ್ದಂತಹ ಆ ಗಜೇಂದ್ರ ಈ ಹರಿಗೆ ನಾನು ಏನಾದ್ರೂ ಒಂದು ಮಾಡ್ಬೇಕು ಆತಿಥ್ಯ, ಇನ್ನೇನು ಮಾಡಕ್ಕಾಗಲ್ಲ, ಪೂರ್ಣವಾಗಿ ಇದಾಗಿದ್ದೀನಿ. ಇಂಥ ಸಂದರ್ಭದಲ್ಲೂ ಏನಾದ್ರೂ ಎತ್ತಿಂಚಿತ್ ನನ್ನಿಂದ ಒಂದು ಪೂಜೆ ಒಂದು ಗೌರವ ತರಬೇಕು ಅಂತ ಹೇಳಿ ಆ ಕಮಲದಿಂದ ಕೂಡಿದ್ದಾಗಿರ್ತಕ್ಕಂತಹ ಸೊಂಡಲನ್ನ ಕಮಲದಲ್ಲಿ ಇಟ್ಕೊಂಡವನಾಗಿ ಆ ಹರಿಹರಕ್ಕೆ ಆ ಕಮಲವನ್ನ ಉಚ್ಛಿಪ್ಪಿ ಹಾಕಿಬಿಟ್ಟು ಕೃಚ್ಛ್ರಾದ್ಗ್ರಮ ಬಹಳ ಕಷ್ಟದಿಂದ ಹೇಳಿದಂತೆ. ಹೇಳಕ್ಕೆ ಅವನಿಗೆ ಚಾಣನೇ ಇಲ್ಲ, ಧ್ವನಿಯೇ ಬರ್ತಾ ಇಲ್ಲ, ಪೂರ್ತಿ ನಿಶ್ಶಕ್ತನಾಗಿದ್ದಾನೆ. ಬಹಳ ಕಷ್ಟದಿಂದ ಬಹಳ ದುಃಖದಿಂದ ಇದರಿಂದ ಅವನ ಮಾತನ್ನ ಹೇಳ್ತಾ ಇದ್ದಾನೆ. ಅಖಿಲ ಗುರೋ ನಾರಾಯಣ ನಮಸ್ತೆ, ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ಭಗವಂತನೇ, ಪೂಜಾವಂತನೇ, ಷಡ್ಗುಣ ಸಂಪನ್ನನೇ, ಇಡೀ ವಿಶ್ವಕ್ಕೆ ಗುರುಪ ನೀನು, ಸಮಸ್ತಕ್ಕೂ ಗುರು. ಅಂಥ ಗುರು ನೀನು ಇವಾಗ ನನ್ನ ಸ್ತೋತ್ರಕ್ಕೆ ಮೆಚ್ಚಿ ಬಂದಿದೆಯಲ್ಲ, ಇದನ್ನ ಒಂದು ಕಿಂಚಿತ್ತಾದ ಸೇವೆ ಅಂತ ಅನ್ಕೊಂಡು ತನ್ನ ಸೊಂಡಲಿನಿಂದ ಅಲ್ಲೇ ಇದ್ದಂತಹ ಸರೋವರ ಇದ್ದಂತಹ ಒಂದು ಕಮಲವನ್ನ ತಗೊಂಡು ಉತ್ಕ್ಷಿಪ್ಯ ಆಗ್ಬಿಟ್ಟು ಕಷ್ಟಪಟ್ಟು ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿ ಈ ಒಂದು ಮಾತನ್ನ ಆಡ್ದ. ಅಂದ್ರೆ ಮನುಷ್ಯನಿಗೆ ಅತ್ಯಂತವಾದ ಆಪತ್ತಿನಲ್ಲೂ ಕೂಡ ಅಂಥ ತನ್ನ ಆರಾಧ್ಯ ದೇವ, ತನ್ನ ಇಷ್ಟ ದೇವ ಬಂದ ಅಂತಂದ್ರೆ ಒಂದು ಕ್ಷಣಕ್ಕೆ ಏನೋ ಶಕ್ತಿ ಬಂದ್ಬಿಡತ್ತೆ. ವಾಸ್ತವವಾಗಿ ಅವನಿಗೆ ಎಲ್ಲಾ ಶಕ್ತಿ ಹುಡುಗೋಗಿದೆ, ಏನೇನೂ ಮಾಡಕ್ ಸಾಮರ್ಥ್ಯ ಇಲ್ಲ. ಆದ್ರೂ ಇಷ್ಟು ಹೊತ್ತು ಸ್ತೋತ್ರ ಮಾಡಿದ್ದಕ್ಕೆ ನನ್ನ ಸ್ತೋತ್ರಕ್ಕೆ ಬೆಲೆ ಕೊಟ್ಟು ಅದಕ್ಕೆ ಹೋಗುಟ್ಟು ಅಲ್ಲಿ ಬಂದು ನಿಂತಲ್ಲ, ಅದೇ ಅವನಿಗೊಂದು ಶಕ್ತಿ ಕೊಟ್ಟು ಅವನ ಮೊಮೆಂಟ್ಗೆ ಅವನ ಶಕ್ತಿ ಕೊಟ್ಟು ಅಲ್ಲಿಂದಲೇ ಸರೋವರದಿಂದ ಸೊಂಡ್ಲಲ್ಲಿ ಮೆಲ್ಲಿ ಒಂದು ಕಮಲ ಕಿತ್ಕೊಂಡ್ಬಿಟ್ಟು ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತಾ ಆ ಕಮಲವನ್ನ ಆ ಪರಮಾತ್ಮನ ಪಾದಕ್ಕೆ ಸಮರ್ಪಣೆ ಮಾಡ್ಬಿಟ್ಟ. ಅವ್ನು ಹಾಕಿದ್ರೆ ಕರೆಕ್ಟ್ ಆಗಿ ಪರಮಾತ್ಮನ ಪಾದಕ್ಕೆ ಬಿಡ್ಬೇಕೆ. ಎಷ್ಟು ಇದಾಗಿ ಅವನು ಹಾಕಿದಾನೆ ಅಂದ್ರೆ ಅಷ್ಟು ಪ್ರೇಮದಿಂದ, ಅಷ್ಟು ಭಕ್ತಿಯಿಂದ, ಅಷ್ಟು ಏಕಾಗ್ರತೆಯಿಂದ ಆತನ್ನೇ ನೋಡ್ತಾ 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 ಬಾ ನನ್ನ ಸ್ತೋತ್ರಕ್ಕೆ ಹೋಗೊಟ್ಟು ಹರಿ ಬಂದಲ್ಲ, ಇದಕ್ಕಿಂತ ಇನ್ನೇನ್ ಬೇಕು ನನ್ನ ಜೀವನದಲ್ಲಿ, ಇದಕ್ಕಿಂತ ಹೆಚ್ಚಿನ ಇನ್ನೇನು ಪಡೆಯೋಕೆ ನಾನು ಧನ್ಯನಾದೆ, ನಾನು ನಿಜವಾಗಿಯೂ ನಾನು ಕೃತಾರ್ಥನಾದೆ ಅನ್ಕೊಂಡವನಾಗಿ ಬಹಳ ಸಂತೋಷವಾಗಿದೆ ಒಂದ್ ಕಡೆಯಿಂದ. ಈ ಕಡೆಯಿಂದ ನನ್ ಮುಗೀತು ಅಂತೂ ಬಹಳ ಆ ಅರ್ಥತೆಯಿಂದ ಕೂಡ್ಕೊಂಡಿದ್ದಾನೆ. ಎರಡು ಮಿಕ್ಸಪ್ಪಾಗಿ ಬರ್ತಾ ಇದೆ ಅವನಿಗೆ. ಆ ಸ್ತೋತ್ರಕ್ಕೆ ಮೆಚ್ಚಿದ ಅನ್ನೋ ಕಡೆಯಿಂದ ಸ್ವಲ್ಪ ಅವನಿಗೆ ಇದು ಆಗಿದೆ, ಅಂದು ಆಗಿದೆ. ಆದ್ರೆ ಇಷ್ಟು ದಿವಸದ ಬಳಲಿಕೆಯಿಂದ ಒದ್ದಾರದಿಂದ ತನ್ನ ಸರ್ವಸ್ಸು ಉಡುಗಿ ಹೋಗಿದೆ. ಆದ್ರೂ ಕೂಡ ಬಹಳ ಕಷ್ಟಪಟ್ಕೊಂಡು ಅಖಿಲ ಗುರೋ ಭಗವನ್ ನಾರಾಯಣ ನಮಸ್ತೆ, ನಾರಾಯಣ ಅಖಿಲ ಗುರು, ವಿಶ್ವಕ್ಕೆಲ್ಲ ಗುರುವಾದ ಪರಮಾತ್ಮನೇ, ಜಗದೀಶ್ವರನೇ, ನಿನಗೆ ನಮಸ್ಕಾರ ಕಣಪ್ಪ. ಇಷ್ಟೇ ನಾನು ಮಾಡೋಕ್ಕಾಗೋದು, ನನ್ ಯಾವ ಪಂಚಭಕ್ಷ ಪರಮಾತ್ಮ ನೈವೇದ್ಯ ಮಾಡೋಕ್ಕಾಗಲ್ಲ, ಇನ್ ಯಾವುದೇ ಧೂಪ ದೀಪ ಗಂಧಾದಿ ಯಾವುದನ್ನು ನಂಗೆ ಮಾಡೋಕ್ಕಾಗಲ್ಲ. ಈ ಇಷ್ಟರಿಂದಲೇ ನಿನ್ನ ಸಂಪೂರ್ಣವಾಗಿ ಸುಪ್ರೀತನಾಗಿ ನೀನು ಅನುಗ್ರಹ ಮಾಡಪ್ಪ ಅಂತ ಹೇಳಿ ಆ ಒಂದು ಭಾವನೆಯಿಂದ ಆ ಒಂದು ಕಮಲ ಪುಷ್ಪವನ್ನ ಸೊಂಡಲಿಂದ ಕಿತ್ಕೊಂಡು ಆ ಪರಮಾತ್ಮನ ಪಾದಕ್ಕೆ ಸಮರ್ಪಣೆ ಸಮರ್ಪಣೆ ಮಾಡಿಕೊಳ್ಳೇನೆ. ಪರಮಾತ್ಮ ಏನ್ ಮಾಡ್ದ, ತಂಬೀಕ್ಷ ಪೀಡಿತ ಮಜ ಸಹಸಾವತೀರ್ಯ ಸಗ್ರಾಹಮಾಶು ಸರಸ ಕೃಪಯೋಜ್ಜಹಾರ ದ್ವಿಪಾಟಿತ ಮುಖಾದರಿಣ ಗಜೇಂದ್ರಂ ಸಂಪಶ್ಯತಾಂ ಹರಿರಮೂಮುಚ ದುಶ್ರಿಯಾಣಾಂ. ಅಜಹ ಆ ಪರಮಾತ್ಮನಿಗೆ ಇವನು ಭಾಗವತಕಾರ ಕೃಷ್ಣ ಅದು ಶಂಕಚಕ್ರ ನಾರಾಯಣ ಅಂತ ಒಂದು ಸಗುಣ ರೂಪ ಅಂತ ಹೇಳ್ತಾ ಇಲ್ಲ. ಅವನು ಹುಟ್ಟಿಲ್ಲದೆ ಇರತಕ್ಕಂತಹ ಪರಮಾತ್ಮನೇ ಈ ರೀತಿ ನನ್ನ ಅನುಗ್ರಹಕ್ಕೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಮಾಡ್ತಿದ್ದಾನೆ. ಅಜಸ್ವರೂಪನಾದ, ಅಜಸ್ವರೂಪ ಅವ್ಯಯ ರೂಪ ಅದಲ್ಲ, ಅಜಸ್ವರೂಪ ಅವ್ಯಯಾತ್ಮ ಪಾರ್ಥಸಾರಥೆ ಪಾಹಿ ವಿಭೋ ಅಂತ ನಮ್ಮ ಸ್ವಾಮಿ ಹಾಳು ಮಾಡ್ತಿದ್ದಾರೆ. ಅಜಸ್ವರೂಪ ಅವ್ಯಯ ಆತ್ಮ, ಅವನು ಹುಟ್ಟಿಲ್ಲದ ನಾಶರಹಿತರಾದ ಆ ಪರಮಾತ್ಮನೇ ಪಾರ್ಥಸಾರಥಿಯಾಗಿ ಬಂದವನೇ ಹೊರತು ಆಗಲೂ ತನ್ನ ಅಜರೂಪ ಅವ್ಯ ರೂಪನ ಬಿಟ್ಕೊಂಡಿಲ್ಲ ಅಂತ ಇದ್ದಾರೆ.
ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಅಂತ ಗೀತೆಯಲ್ಲೂ ಕೂಡ ಕೃಷ್ಣನಾಗಿ ಅವತಾರ ಮಾಡಲು ತನ್ನ ಅವ್ಯಯ ರೂಪವನ್ನು ಅಜರೂಪವನ್ನು ಮರೆಮಾಚಿಕೊಂಡಿಲ್ಲ. ಆ ಅಚ್ಚಳಿಯದ ಆ ರೂಪದಿಂದಲೇ ಇದ್ದುಕೊಂಡು ಲೋಕದೃಷ್ಟಿಯಿಂದ ಅವತಾರ ರೂಪ ಕಾಣ್ತಾ ಇದ್ದಾನೆ ಅಂತ ಇದ್ದಾರೆ. ಹಾಗಾಗಿ ಆ ಅಜನು ಹುಟ್ಟಿಲ್ಲದೆ ಇರ್ತಕ್ಕಂತಹ ಆ ಪರಮಾತ್ಮನು ತಂ ವೀಕ್ಷ ತಂ ಗಜೇಂದ್ರಂ ವೀಕ್ಷ ನೋಡಿದ ಗಜೇಂದ್ರನ ನೋಡಿದವನಾಗಿ ಸಹಸ ಚಟ್ಟನೆ ಆ ಗರುಡನಿಂದ ಕೆಳಗೆ ಕೇಳ್ಕೊಂಡಂತೆ. ಗರುಡನಿಂದ ಕೆಳಗೆ ಇಳಿದವನು ಆದ್ರೆ ನೆಲಕ್ಕಿರು ಬಂದಿಲ್ಲ, ಗರುಡ ಬಿಟ್ಟು ಬಿದ್ದಾನೆ, ಆಕಾಶದಲ್ಲೇ ಇದ್ದಾನೆ, ಅಂತರಿಕ್ಷದಲ್ಲೇ ಇದ್ದಾನೆ. ಅಲ್ಲಿಂದನೇ ಗ್ರಾಹ ಅಂದ್ರೆ ಮೊಸಳೆ, ಸಗ್ರಾಹಂ ಅಂದ್ರೆ ಹಿಡಿಯುವಿಕೆಯಿಂದ ಕೂಡಿಕೊಂಡ ಆ ಮೊಸಳೆ ಯಾವ ಒಂದು ಹಿಡಿಯುವಿಕೆ ಹಲ್ಲು ಕಚ್ಕೊಳ್ಳೋದು ಅಂತ ಒಂದಿದೆ, ಅದರಿಂದ ಕೂಡಿಕೊಂಡಂತಹ ಗಜೇಂದ್ರನನ್ನ ಸರಸಹ ಆ ಸರೋವರದಿಂದ ಕೃಪೆಯ ಉಜ್ಜಹಾರ, ಕೃಪೆಯಿಂದ ದಯೆಯಿಂದ ಅದನ್ನ ಬಿಡಿಸಿಬಿಟ್ಟ. ದಡದ ಮೇಲಕ್ಕೆ ಎತ್ತಿದ ಅಂತ ಹಾಕ್ತಾ ಇದ್ದಾರೆ. ಯಾರು? ಪರಮಾತ್ಮ ಕೃಪೆಯಿಂದ ಸರೋವರದ ದಡದ ಮೇಲಕ್ಕೆ ಎತ್ತಿದ ಅಂತ ಇದ್ದಾನೆ. ಅಲ್ಲ, ಸರೋವರದ ದಡದಿಂದ ಮೇಲಕ್ಕೆ ಎತ್ತಿದ್ದ ಯಾವುದನ್ನ? ಆನೆಯನ್ನೆತ್ತಿದ ಅಂತ. ಆನೆಯನ್ನೆತ್ತಿದ ಸಗ್ರಾಹಂ ಗಜೇಂದ್ರಂ ಉಜ್ಜಹಾರ. ಅವಾಗ ಮೊಸಳೆ ಸಮೇತವಾಗಿ ಆನೆಯನ್ನ ಸರೋವರದಿಂದ ಮೇಲೆ ಕೆತ್ತಿದ ಅಂತ ಅರ್ಥ ಮಾಡ್ಬೇಕು. ಆದ್ರೆ ಅಲ್ಲೇ ಹೊಡೆದ ಅಂತ ನಾವು ಕೇಳಿದೀವಪ್ಪ ಇದುವರೆಗೂ. ಸರೋವರದಲ್ಲಿ ಇರುವಾಗಲೇ ಹಿಡ್ಕೊಂಡಿರುವಾಗಲೇ ಪರಮಾತ್ಮ ಚಕ್ರದಿಂದ ಹೊಡೆದು ಅದನ್ನು ತುಂಡು ಮಾಡ್ದ ಅಂತ. ಅದು ಇಲ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ ಕೃಪೆಯ ಸರಸಹ ಉಜ್ಜಹಾರ ಸಗ್ರಾಹಂ ಅಂದ್ರೆ ಸನಕ್ರಂ ಮಕರಂ ಸಮಕರಂ ಮೊಸಳೆಯಿಂದ ಕೂಡಿಕೊಂಡದ್ದಾದ ಆ ಗಜೇಂದ್ರನನ್ನ ಆ ಸರೋವರದಿಂದ ಆ ಸಮಯಕ್ಕೆ ಮೇಲಕ್ಕೆತ್ತಿದ ಅಂತ. ಅಲ್ಲ, ಗಜೇಂದ್ರ ಕಾಲು ಕಚ್ಕೊಂಡ್ಬಿಟ್ಟಿದ್ದಾನೆ, ಮೊಸಳೆ ಕಚ್ಕೊಂಡಿದ್ದ. ಗಜೇಂದ್ರ ಎತ್ತಿದ ದಡಕ್ಕಿಟ್ಟರೆ ಅರ್ಥ ಮೊಸಳೆ ಸಮೇತ ಬಂದಾನೆ. ಮೊಸಳೆಯನ್ನು ಬಾಯಿ ಬಿಟ್ಟು ಇದು ಕಾಲು ಬಿಟ್ಟಿಲ್ಲ, ಮೊಸಳೆ ಕಾಲು ಹಿಡ್ಕೊಂಡೇ ಇದೆ. ಕಾಲು ಹಿಡ್ಕೊಂಡೇ ಇರ್ತಕ್ಕಂತಹ ಮೊಸಳೆ ಸಮೇತ ಆನೆಯನ್ನು ತಗೊಂಡು ಸರೋವರದಿಂದ ಹೊರಕ್ಕಿಟ್ಟ ಅಂತ. ಇಟ್ಟು ಆಮೇಲೆ ಹೊಡೆದ ಅಂತ. ನೀರಲ್ಲಿದ್ದ ಹೊಡೆದ್ರೆ ಏಟೋ ಅಷ್ಟು ಜ್ವರ ಬೀಳುತ್ತೋ ಇಲ್ವೋ ಅಂತ ಅವನಿಗೆ ಇದಿರ್ಬೇಕು. ಇಲ್ಲ, ಒಂದೇ ಆಯ್ತಲ್ಲ ಅಷ್ಟು. ಗ್ರಾಹ ವಿಪಾಟಿದ ಹರಿದಾದ, ವಿಪಾಟಿದ ಅಂದ್ರೆ ಹರ್ಕೊಳ್ಳೋದು. ಗ್ರಾಹ ವಿಪಾಟಿದ ಮುಖಾತ್ ಅರಿಣ ಗಜಿನ, ಅರಿಣ ಶತ್ರುನ ವಿಪಾಟಿತ ಮುಖಾತ್, ಶತ್ರುವಾದಂತಹ ಮೊಸಳೆಯಿಂದ ಹರಿದು ಹೋದ ಮುಖವುಳ್ಳವನಾದ ಗಜೇಂದ್ರನನ್ನ. ಶತ್ರುವಾದಂತಹ ಮೊಸಳೆಯ ಮುಖವು ಹರಿದು ಹೋಗಿ ಕಿತ್ತೋಗಿದ್ದಾಗಿ ಆ ಹರಿದು ಹೋದ ಮುಖವನ್ನುಳ್ಳಂತಹ ಮೊಸಳೆಯಿಂದ ಬೇರ್ಪಡಿಸಿ ಗಜೇಂದ್ರನನ್ನ ಸಂಪಶ್ಯತಾಂ ನೋಡುತ್ತಿರೋರ್ಗೇನೆ. ಯಾರೋ ದೇವತೆಗಳ ನೋಡಿದ್ರೆ ಏನ್ ಮಾಡ್ತಾನೆ ಇವಾಗ ಹರಿ, ಏನ್ ಮಾಡಿ ಬರ್ತಾನೆ, ಹೇಗೆ ಬಿಡಿಸ್ತಾನೆ, ಯಾವ ರೀತಿ ಬರ್ತಾನೆ, ಕೈಯಿಂದಲೇ ಮೊಸಳೆಯನ್ನು ಕಿತ್ತಿ ಹೊರಕ್ ಹಾಕ್ತಾನ, ಚಕ್ಕನ್ನು ಹೊಡೆದು ಅದನ್ನ ತುಂಡು ಮಾಡಿ, ಅದು ಕಾಲು ಹೀಗಿದೆ, ಹೀಗೆ ಹಿಡ್ಕೊಂಡಿದ್ದಾನೆ, ಇಲ್ಲಿಗೆ ಹೊಡೆದ್ಬಿಟ್ಟ ಅಂದ್ರೆ ಅದೇನಾಗುತ್ತೆ, ಈ ಭಾಗ ಹಿಂದಕ್ಕಾಗತ್ತೆ. ಈ ಮೊಸಳೆಯ ಮೇಲಿನ ಬಾಯಿ ಮೇಲೆ ಇರುತ್ತೆ, ಇದು ಇಲ್ಲೇ ಇರುತ್ತೆ, ಅದಕ್ಕಿನ್ನ ಇದಿರಲ್ಲ, ಸತ್ವ ಇರಲ್ಲ. ಈ ತುಂಡ ಹೊಡೆದಲ್ಲ, ಎಲ್ಲಿಂದ ಮುಂದಕ್ಕೆ ಈ ಬಾಯಿ ಶುರು ಆಗುತ್ತೋ ಈ ಜಾಗ ಕಟ್ಟಾಗ್ಬಿಡ್ತಂದ್ರೆ ಇಲ್ಲಿ ಕಾಲು ಹಿಡ್ಕೊಂಡಿದೆ, ಕಾಲು ಇಲ್ಲಿದೆ, ಇಲ್ಲಿ ಕಟ್ಟಾಗಿದೆ, ತುಂಡಾಗ್ಬಿಟ್ಟು ಮೊಸಳೆ ಈಗ ಇದಾಯ್ತು, ಬಾಯಿ ಬೇರೆ ಆಯ್ತು. ಗ್ರಿಪ್ ಹೊರಟು ಹೋಯ್ತು. ಗ್ರಿಪ್ ಹೊರಟು ಹೋದ್ರೆ ಅವಾಗ ಮೊಸಳೆಗೂ ಇನ್ನು ಬದುಕಕ್ಕಾಗಲ್ಲ. ಅಲ್ಲಿ ತುಂಡಾಗ್ಬಿಟ್ಟು ಮೊಸಳೆಯ ಮೂಗಾಗಲಿ ಕಣ್ಣಾಗಲಿ ಎಲ್ಲಾ ಭಾಗವೂ ಅಲ್ಲಿ ಮುಂದಕ್ಕೆ ಇರೋದು, ಅದು ತುಂಡಾದ್ರಿಂದ ಅದಕ್ಕೂ ಮುಕ್ತಿ ಆಯ್ತು. ಇದು ತುಂಡಾಗಿ ಬಿಟ್ಕೊಂಡಿದ್ರಿಂದ ಆನೆಗೂ ಮುಕ್ತಿ ಆಯ್ತು. ನೆಕ್ಸ್ಟ್ ಏನಾಯ್ತು ಅಂತ ಮುಂದಿನ ಕಥೆಯುಗ. ದೇವತೆಗಳ ನೋಡುತ್ತಿರುವಾಗಲೇನೆಯೇ ಆ ಮೊಸಳೆಯ ಮುಖಕ್ಕೆ ಚಕ್ರದಿಂದ ಹೊಡೆದು ವಿಪಾಟಿತ ಮುಖನಾಗಿ ಮಾಡಿ, ಹರಿದಂತಹ ಮುಖವುಳ್ಳವನ್ನಾಗಿ ಮಾಡಿ ಯಾರನ್ನ
ಮೊಸಳೆಯನ್ನ ಮಾಡಿ ಅದನ್ನುಳ್ಳಂತಹ ಗಜೇಂದ್ರನನ್ನ ದೇವತೆಗಳ ನೋಡುತ್ತಿರುವಾಗಲೇನೆಯೇ ಆಪತ್ತಿನಿಂದ ಅಮೂಮುಚತು ಉಶ್ರಿಯಾಣ ದೇವತೆಗಳೆಲ್ಲ ನೋಡುತ್ತಿರುವಾಗಲೇನೆಯೇ ಆ ಹರಿಯು ಆ ಗಜೇಂದ್ರನನ್ನ ಆ ಕಷ್ಟದಿಂದ ದುಃಖದಿಂದ ಬಿಡಿಸಿಬಿಟ್ಟ, ಎಲ್ಲ ಬೇರ್ಪಡಿಸಿಬಿಟ್ಟ ಅಂತ ಹೇಳ. ಮುಂದಕ್ಕೇನಾಯ್ತು ಅಂತಂದ್ರೆ ಇವಾಗ ಒಂದ್ ಸ್ವಲ್ಪ ಕಥೆಯನ್ನು ಹೇಳ್ಬಿಟ್ಟು ಇವತ್ತಿನ ಇದನ್ನು ಮುಗಿಸ್ಬಿಡ್ತೀನಿ. ತದಾ ದೇವರ್ಷಿ ಗಂಧರ್ವ ಬ್ರಹ್ಮೇಶಾನ ಪುರೋಗಮಾಃ ಮುಮುಚುಃ ಕುಸುಮಾಸಾರಂ ಶಂಸಂತಃ ಕರ್ಮ ತದ್ಧರೇಃ ನೇತು ದುಂಧವಯೋ ದಿವ್ಯಾ ಗಂಧರ್ವ ನೃತುಜ್ಜುಗುಃ ಋಷಯಶ್ಚಾರಣಾ ಸಿದ್ಧಾಃ ತುಷ್ಟುವು ಪುರುಷೋತ್ತಮಂ. ಆಮೇಲೆ ನೋಡು ದೇವತೆಗಳು, ಅಪ್ಪ ಬಲೆ ಬಲೆ, ಏನು ಅದ್ಭುತ ಪರಮಾತ್ಮ ಎಂಥ ಉತ್ತಮ ಕೆಲಸ ಮಾಡ್ದ ಅಂತ ಹೇಳಿ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಶಿವ, ಅದನ್ನು ಮುಂದೆ ಮಾಡ್ಕೊಂಡಂತ ಎಲ್ಲಾ ದೇವತೆಗಳು ಕೂಡ ಕುಸುಮ ಆಸಾರ ಹೂವಿನ ಮಳೆಯನ್ನ ಆ ಪರಮಾತ್ಮ ಸುರಿಸಿದ್ರಂತೆ. ಆ ಪರಮಾತ್ಮನ ಮೇಲೆ ಹೂವಿನ ಮಳೆಯನ್ನ ಸುರಿಸುತ್ತಾ ಹರೇಹೇ ಕರ್ಮ ಶಂಸಂತಹ, ಹರಿಯ ಕರ್ಮವನ್ನ ಹೊಗಳುತ್ತಾ ಏನೇನು ನೇದುರ್ ದುಂದುಭಯ ದಿವ್ಯಾಹ ದ್ವಿಲೋಕದತಕ್ಕಂತಹ ಗಂಧರ್ವರು ಎಲ್ಲರೂ ಕೂಡ ದುಂದುಭಿಗಳನ್ನ ನಗರ ಬಳಸಿದ್ರು. ಕಿನ್ನರು ಋಷಿಗಳೆಲ್ಲರೂ ಕೂಡ ನೃತ್ಯ ಮಾಡಿದರು, ಗಾನ ಮಾಡಿದರು. ಋಷಿಗಳು, ಚಾರಣರು, ಸಿದ್ಧರು ಎಲ್ಲರೂ ಕೂಡ ಆ ಪುರುಷೋತ್ತಮನನ್ನ ಪರಮಾತ್ಮನನ್ನ ಸ್ತೋತ್ರ ಮಾಡೋಕ್ಕೂ ಶುರು ಮಾಡಿದ್ರು. ಆಮೇಲೆ ಏನಾಯ್ತು? ಯೋಸು ಗ್ರಾಹ ಸವೈ ಸಜ್ಜ ಪರಮಾಶ್ಚರ್ಯ ರೂಪಸಗ್ ಮುಕ್ತೋ ದೇವಲ ಶಾಪೇನ ಹೂಹುರ್ ಗಂಧರ್ವ ಸತ್ತಮಃ ಪ್ರಣಮ್ಯ ಶಿರಸಾಧೀಶಂ ಉತ್ತಮಷ್ಟೋಕಮವ್ಯಯಂ ಅಗಾಯತೆ ಯಶೋಧಾಮ ಕೀರ್ತಯನ್ ಗುಣಸತ್ಕಸಂ ಸೋನುಕಂಪಿತ ಈಶೇನ ಪರಿಕ್ರಮ್ಯ ಪ್ರಣಮ್ಯತಂ ಲೋಕಸ್ಯ ಪಶ್ಯತೋ ಲೋಕಂ ಸಮಗಾನ್ ಮುಕ್ತ ಕಿಲ್ಬಿಷಃ ಸ್ವಂ ಅಗಾಂ. ಸ್ವ ಅಂದ್ರೆ ಸ್ವರ್ಗವನ್ನ ಅಂತ. ಸ್ವಮಗಾನ್ ಮುಕ್ತ ಕಿಲ್ಬಿಷಃ. ಯಾವ ಮೊಸಳೆ ಎಂಬುವಂಥದ್ದು ಯಾವನಿತ್ತೋ ಅವನು ಆ ಹರಿಯ ಚಕ್ರದಿಂದ ತುಂಡಾದ ಕೂಡಲೇನೆ ಅದಕ್ಕೆ ಆ ಜನ್ಮ ಹೋಯ್ತು. ಆ ಜನ್ಮ ಹೋದ ಕೂಡಲೇನೆ ಬಹಳ ಆಶ್ಚರ್ಯವಾಗಿರ್ತಕ್ಕಂಥ ಒಂದು ರೂಪ ತಗೊಂಡಿದ್ದಾನೆ. ಅವನು ದೇವಲ ಅಂತ ಒಬ್ಬ ಋಷಿ. ಅವರ ಶಾಪದಿಂದ ಆ ಹೂವನ್ನು ಗಂಧರ್ವ ಮೊಸಳೆಯಾಗಿ ಹುಟ್ಟಿದ್ದಂತೆ. ಅವನು ಏನ್ ಶಾಪಕ್ಕೆ ಏನ್ ಕಾರಣ ಅಂತ ಹೇಳ್ತಾರೆ. ಅಲ್ಲ, ದೇವನಿಗೆ ಶಾಪ ಬಂದಿದ್ರೆ ಕಥೆ ಇಲ್ಲಿಲ್ಲ, ಅದು ಬೇರೆ ಕಡೆಯಲ್ಲಿ ಎಲ್ಲೋ ಇದೆ. ಅವರು ದೇವಲರು ನದಿಗೆ ನೀರ್ ತುಂಬಕ್ ಹೋದಾಗ ಹೂ ಇಬ್ರು ಕೂಡ ಅಲ್ಲಿದ್ರು. ಅಲ್ಲಿ ದೇವರ ಋಷಿಗಳನ್ನ ಜಲಕ್ರೀಡೆಗೆ ಬಲಾತ್ಕಾರ ಮಾಡ್ತಾರೆ. ನೀವು ಬನ್ನಿ ಆಟ ಆಡೋ ಹಾಗೆ ಹೀಗೆ ಅಂತ ಕರೀತಾರೆ. ಇಲ್ಲಪ್ಪ, ನಾನು ಅದಕ್ಕೆಲ್ಲ ಬರೋನಲ್ಲ, ನನಗೆ ಕೆಲಸ ಇದೆ, ನನ್ನ ಅನುಷ್ಠಾನ ತಪಸ್ಸು ಮಾಡ್ಬೇಕು ಅಂತ ಅವನು ಹೊರಟೋಗ್ತಾನೆ. ಅದು ಗಜೇಂದ್ರ ಆಯ್ತು. ಗಜೇಂದ್ರ ಆದ್ರೆ ಅವನು ಇದ್ದ, ಅವನ ಕಥೆ ಬೇರೆ. ಅವನು ದ್ರವಿಡ ಪಾಂಡ್ಯರಾಜನಾಗಿ ಹುಟ್ಟಿ ಕಷ್ಟವನ್ನು ಯಾವಾಗಲೂ ತೊಡಗಿದ್ದಂತ ಇಂದ್ರಜಿಮ್ನ ಹೆಸರನ್ನು ಪ್ರಖ್ಯಾತನಾಗಿದ್ದ ಅವನು. ಅದೆಲ್ಲ ಮೊಸಳೆ ಹೇಳೋ, ಮೊಸಳೆ ಕಥೆ ಹೇಳೋ. ಹೌದು, ಇವನಿಗೂ ಆ ಇಂದ್ರಜಿಮ್ನ ಅನ್ನುವಂತಹ ಒಬ್ಬ ಶ್ರೇಷ್ಠರಾದ ರಾಜನಾಗಿದ್ದ. ಅವನು ಕಾಡಲ್ಲಿ ಬಹಳ ತಪಸ್ಸು ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಮ್ಮೆ ಅಗಸ್ತ್ಯರು ಬರ್ತಾರೆ. ಅಗಸ್ತ್ಯರು ಬಂದು ಅವರು ಬಹಳ ಆಯಾಸದಿಂದ ಬಂದವರಾಗಿದ್ದಾಗ, ಶಿಷ್ಯರಿಂದಾಗ ಅಗಸ್ತ್ಯ ಬಂದಾಗ ಅವ್ರಿಗೆ ಬಾಯಾರಿಕೆ ಆಗಿರುತ್ತೆ. ಅಗಸ್ತ್ಯ ಮಹರ್ಷಿಗಳಿಗೆ ತುಂಬಾ ಬಾಯಾರಿಕೆ ಆಗಿ ಶಿಷ್ಯ ಸಮೇತ ಬಂದು ಇವನೇನೋ ಆತಿಥ್ಯ ಮಾಡ್ತಾನೋ ಅಂತ ಹೇಳಿ ಇವನತ್ತ ಬಂದು ನಿಂತಾಗ ಈ ಪುಣ್ಯಾತ್ಮ ತಪಸ್ಸದಲ್ಲೇ ಮಗ್ನಾಗಿ ಏನು ಅವರು ಕೂಗಿದ್ರು ಮಾತಾಡಿಸಿದ್ರು ಮಾತೇ ಆಡಿಸ್ತಿಲ್ಲ. ಅಗಸ್ತ್ಯರಿಗೆ ತುಂಬಾ ಬೇಜಾರಾಗಿ
ಅತಿಥಿಯ ಬಗ್ಗೆ ನೀನು ತಿರಸ್ಕಾರ ಮಾಡಿದ್ಯಾ, ನೀನು ನಿಸ್ಕಾರ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನೀನು ಮದ್ದಾನೆಯಂತೆ ನೀನು ನಿನ್ ಪಾಡಿಗೆ ನೀನು ಇದೆಯಾ ಅಂತ ಸೆಟ್ಟಾದವರಾಗಿ ಹೋಗು, ನಿನ್ಗೆ ಕುಂಜರ ಯೋನಿ ಬರ್ಲಿ ಅಂದ್ರೆ ಆನೆ ಯೋನಿ ಬರ್ಲಿ ಅಂತ ಹೇಳಿ ಅಗಸ್ತ್ಯರು ಶಾಪ ಕೊಡ್ತಾರೆ. ಶಾಪ ಕೊಟ್ಮೇಲೆ ಅವ್ನಿಗೆ ಶಾಕ್ ಆಗಿ ಹೆಚ್ಚಾಗಿ ಏನು ಯೋಗಿ ಅಂತ ಅಂತಾನೆ. ಸ್ವಾಮಿ ದಯವಿಟ್ಟು ಕ್ಷಮಿಸ್ಬೇಕು, ನಂಗೆ ಗೊತ್ತಿಲ್ಲ ಹಾಗೆ ಅಂತಂದಾಗ, ಯೋಚನೆ ಮಾಡಬೇಡ, ನೀನು ಆನೆ ಜನ್ಮ ಬಂದ್ರು ಕೂಡ ವಿಷ್ಣು ಬಂದ್ಬಿಟ್ಟು ನಿನ್ನ ಇದನ್ನ ಶಾಪ ಮೋಸ ಮಾಡ್ತಾನೆ, ನೀನು ಬಿಡುಗಡೆ ಹೊಂದ್ತಾನೆ ಅಂತ ಹೇಳ್ತಾನೆ. ಅದೇ ರೀತಿ ಈ ಮೊಸಳೆಯು ಕೂಡ ಈ ದೇವಲ ಅನ್ನುವಂತಹ ಋಷಿ ತಾನು ನದಿಗೆ ಆನೆಗೆ ಕರುಷ್ಟಾರಕ್ಕೆ ಹೋದಾಗ ಅವನನ್ನ ಬಲಾತ್ಕಾರ ಮಾಡ್ಬಿಡ್ತಾನೆ. ಆ ಹೂ ಗಂಧರ್ವ ಬಲಾತ್ಕಾರ ಮಾಡ್ಬಿಟ್ಟು ನೀವು ಅಪ್ಸಸ್ತಿಯಲ್ಲಿ ಜಲಕ್ರೀಡೆ ಮಾಡಕ್ ನೀವು ಬನ್ನಿ ಅಂತಾನೆ. ಇಲ್ಲಪ್ಪ ನಾನು ಬರೋಲ್ಲ, ನನ್ನ ಇದು ಮಾಡ, ಇಲ್ಲ ನೀವು ಬರ್ಲೇಬೇಕು ಅಂತಾನೆ. ಇಲ್ಲಪ್ಪ ನಾನು ಬರೋದಿಲ್ಲ ಅಂತ ಇವ್ರು ಹಠ ಮಾಡ್ತಾರೆ. ಹಠ ಮಾಡ್ಕೊಳ್ಳೇನೆ ಅವನು ಎಳ್ದು ಬಿಡ್ತಾನೆ ನೀರಿಗೆ, ಬರ್ರಿ, ಯಾಕೆ ಬರಲ್ಲ, ಅದಂಗ್ ಬರಲ್ಲ ಅಂತ ಹೇಳಿ ಬಿಟ್ಟು ಬಂದ್ಬಿಟ್ಟು ನೀವು ಮೊಸಳೆಯಾಗಿ ಶಾಪ ಕೊಟ್ಬಿಡ್ತಾರೆ. ಆವಾಗ ಕ್ಷಮಿಸಿ ಮಹರ್ಷಿಗಳೇ, ನಾನು ಏನೋ ಒಂದು ಆದರದಿಂದ ಪ್ರೇಮದಿಂದ ನಿಮ್ ಜೊತೆ ಇರೋಣ ಅಂತ ಹೇಳಿ ನಾನು ಮಾಡಿದ್ನಿ ಹೊರತು ದಯವಿಟ್ಟು ಇಂಥ ಉಗ್ರವಾದ ಶಾಪ ನಮ್ಗೆ ಕೊಡಬೇಡಿ, ವಿಮೋಚನೆ ಹೇಳಿ ಅಂತ ಹೇಳ್ಬಿಟ್ಟು ಅವನು ಬೇಡ್ಕೊಂಡಿದ್ದಕ್ಕೆ, ನೋಡಪ್ಪ ಹೀಗೆ ಒಬ್ಬ ಆನೆಯನ್ನ ನೀನು ಹಿಡ್ಕೊಂಡಾಗ ನಿನಗೆ ವಿಷ್ಣು ಬಂದ್ಬಿಟ್ಟು ನಿನ್ನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದ ಮೇಲೆ ನಿನಗೆ ಆ ಇದು ಹೋಗಿ ಮೊಸಳೆ ಜನ್ಮ ಹೋಗಿ ಮತ್ತೆ ಹೂ ಗಂಧರ್ವನಾಗಿ ಮತ್ತೆ ಮೊದಲನೇ ಸ್ಥಾನವನ್ನು ನೀನು ಪಡ್ಕೊಳ್ತೀಯ. ಅಲ್ಲಿವರೆಗೂ ನಿನ್ನ ಶಾಪದ ಫಲವಾಗಿ ನೀನು ಆ ಮೊಸಳೆಯನ್ನ ಜನ್ಮ ಪಡ್ಕೊಳ್ಳೇಬೇಕು, ನೀನಲ್ಲಿ ಇರಲೇಬೇಕು, ಇದಕ್ಕೇನು ಪರಿಹಾರ ಇಲ್ಲ. ಅಷ್ಟು ದಿವಸ ಆದ್ಮೇಲೆ ನಿನಗೆ ಶಾಪ ವಿಮೋಖವಾಗತ್ತೆ. ಈ ತಪ್ಪು ಮಾಡಿದ್ದಕ್ಕೆ ಮೊಸಳೆ ಜನ್ಮ, ಈ ಕ್ಷಮೆ ಕೇಳ್ಕೊಂಡಿದ್ದಕ್ಕೆ ವಿಷ್ಣುವಿನ ಅನುಗ್ರಹದಿಂದ ಶಾಪ ವಿಮೋಖವಾಗತ್ತೆ ಅಂತ ಹೂವಿಗೆ ಅನುಗ್ರಹ ಮಾಡ್ತಾರೆ ಆ ದೇವರ. ಇವನಿಗೆ ಅಗಸ್ತ್ಯರು ಕೂಡ ಈ ಕುಂಜರ ಯೋನಿ ತಗೊಂಡು ಆನೆ ಯೋನಿ ತಗೋ ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟು ಹೋದ್ಮೇಲೆ ಮತ್ತೆ ಇವನು ಬೇಡ್ಕೊಳ್ತಾನೆ, ಸ್ವಾಮಿ ನಂಗೆ ತಿಳುವಳಿಕೆ ಇಲ್ಲ, ನಾನು ಅಂತರ್ಮುಖನಾಗಿ ಆತ್ಮಚಿಂತನೆ ಇದ್ದು ನನಗೆ ಈ ಧ್ಯಾನದಲ್ಲಿ ಮುಗಿದ್ದಾಗ ತಾವು ಬಂದು ನಂಗೆ ಗೊತ್ತಾಗ್ಲಿಲ್ಲ, ದಯವಿಟ್ಟು ನೀವು ಈ ರೀತಿ ಮಾಡಬಾರ್ದು, ನನಗೆ ಕ್ಷಮಿಸ್ಬೇಕು ಅಂತ ಹೇಳಿ ಅವನು ಕೂಡ ಬಹಳವಾಗಿ ಬೇಡ್ಕೊಂಡಿದ್ದಕ್ಕೆ, ಆಯ್ತಪ್ಪ ನಿನಗೆ ಅವರಿಬ್ಬರಿಗೂ ಶಾಪ ವಿಮುಖವಾಗಿ ಅವನು ಕೂಡ ಆ ಆನೆ ಜನ್ಮದ ನಿವೃತ್ತಿಯಿಂದ ಮತ್ತೆ ತನ್ನ ಸಿದ್ಧರು ಯೋಗಿಗಳು ಯಾವ ಒಂದು ಇದಂತ ಹೋಗ್ತಾರೆ, ದೇವತಾಮಹಿ ತಗೊಂಡು ಅವನು ಸ್ವರ್ಗಲೋಕಕ್ಕೆ ಹೊರಟು ಹೋಗ್ತಾನೆ. ಇವನು ಕೂಡ ಗಂಧರ್ವ ಆಗ್ತಾನೆ ಅಂತ ಕಥೆಯನ್ನ ಈ ರೀತಿ ಮುಗಿಸಿದ್ದಾರೆ. ಇಲ್ಲಿಗೆ ಗಜೇಂದ್ರ ಸ್ತೋತ್ರ ಮುಗಿಯಿತು.